ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಿರಣ್ಣ ಬಂಗಾರಿ, ರಾಜಶಾಸ್ತ್ರದ ಉಪನ್ಯಾಸಕರು. ತಮ್ಮೆಲ್ಲರಿಗೂ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಗೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಟಿ ಟಿ ಸಿರೀಸ್ಗಳೇನಪ್ಪ ನಾವು ಹಿಂದೆ ಅಂದರೆ ಮೂರನೇದು ನೋಡ್ತಿದ್ದೆ, ಅಂದರೆ 3 ಅಂದರೆ ಈಗಾಗಲೇ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಸಿದ್ಧಾಂತಗಳಾಗಿರುವಂಥದ್ದು ಮತ್ತು DSIT ಅವರ ಒಂದು ಮಾಡಲ್ ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂತೆ ಮಾಡಿದ್ವಿ, ಇನ್ನು ಮಾಡ್ತಾ ಇದ್ವಿ. ನೆಕ್ಸ್ಟ್ ಏನಂದರೆ ಸಮಾಜ ವಿಜ್ಞಾನದ ಬೋಧನಾ ಶಾಸ್ತ್ರದ ಬಗ್ಗೆ ಇಲ್ಲಿ ನಮಗೇನಂದರೆ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ತಮ್ಮೆಲ್ಲರಿಗೂ ಪ್ರೀ ಕಾಸ್ಟಲ್ಲಿ ಇರುವಂಥದ್ದು ನಾವು ಕಾಣಲಾಗ್ತದೆ. ಯಾಕಂದರೆ ಇಲ್ಲಿ ನಾವು ಏನಂತಂದರೆ 2024 TT ಪ್ರಶ್ನೆ ಪತ್ರಿಕೆ ಏನಂತಂದರೆ ನಾವು ಎನಾಲಿಸಿಸ್ ಮಾಡೋಣ. ಯಾಕಂದರೆ ನಮಗೆ ಹೆಚ್ಚಿನ ಸ್ಕೋರ್ ಬರುವಂಥದ್ದು ಏನಂತಂದರೆ ಸಮಾಜ ವಿಜ್ಞಾನದಲ್ಲಿ ಬೇಕಾಗ್ತದೆ. ಇಲ್ಲಿ ನಾವೇನಂದರೆ ನೋಡೋಣ. ಇಲ್ಲಿ ನೋಡಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆಯನ್ನು ನೋಡೋಣ. ಯಾಕಂದರೆ ಇಲ್ಲಿ ನಮಗೆ ಪ್ರಮುಖವಾಗಿ ಒಂದು ಶಾಸನಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಒಂದು ಫಿಕ್ಸ್ ಇದ್ದೇ ಇರ್ತದೆ. ಅಂದರೆ ಎಲ್ಲ TT ಆಗಿರ್ಬೋದು, GPT ಆಗಿರ್ಬೋದು, HST ಆಗಿರುವಂಥದ್ದು, ಇತರೆ ಉಪನ್ಯಾಸಕರಿಗೆ ಒಟ್ಟು ಶಾಸನಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದಂಥ ಪ್ರಶ್ನೆ ಇದು 2024ರಲ್ಲಿ TT ಕೇಳಿರುವಂಥ ನೋಡ್ತೀವಿ. ಇಲ್ಲಿ ನಿಮಗೆ ಈಗಾಗಲೇ ಈ ಪ್ರಶ್ನೆ ಹಳೆಯದು, ಬಟ್ ಹೊಸಬರಿಗೆ ಏನಂದರೆ ಅವರು ಸಹ ಏನಂದರೆ ಇಲ್ಲೆಲ್ಲ ಶಾಸನಗಳ ಬಗ್ಗೆ ಪರಿಪೂರ್ಣವಾದಂಥ ಮಾಹಿತಿ ಅವರಿಗೆ ಬೇಕಾಗ್ತದೆ. ನೋಡ್ರಿ, ಇಲ್ಲಿ ನಾವು ಪ್ರಶ್ನೆಯನ್ನು ನೋಡಿದಾಗ ಯಾವುದಂದ್ರೆ 1ನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಕಂಡು ಬಂದಿರುವ ಅಂದರೆ ನಮ್ಮ ಕರ್ನಾಟಕದಲ್ಲಿ ಕಂಡು ಬಂದಿರುವಂಥ ಪ್ರಥಮ ಸಂಸ್ಕೃತ ಶಾಸನ ಇದೇನಪ್ಪ ಅಂದರೆ ನೀವು ಮೈಂಡ್ ಇಟ್. ಅಂದರೆ ಇಲ್ಲಿ ಏನಂದ್ರೆ ಪ್ರಥಮವಾಗಿ ಅಂದರೆ ಎಲ್ಲ ರೀತಿಯಾದಂಥ ಸಂಸ್ಕೃತ ಶಾಸ್ತ್ರಗಳು ಇರ್ತವೆ, ಬಟ್ ಏನಂದ್ರೆ ಪ್ರಥಮ ಅಂತ ಇದೇನಪ್ಪ ಅಂದ್ರೆ ನೀವು ಇಲ್ಲಿ ಮೈಂಡ್ ಇಟ್. ಅಂದ್ರೆ ಇಲ್ಲಿ ಏನಂದ್ರೆ ನೀವು ಕಲ್ಕೊಳ್ಳೋದಂಥ ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು. ಪ್ರಶ್ನೆಯಲ್ಲಿ ಉತ್ತರ ಇರುವಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ನೋಡ್ರಿ, ಇದರಲ್ಲಿ ಮೊದಲನೆಯ ಒಂದು ಶಾಸನ ಇದಕ್ಕೆ ಬರ್ತದ ಅನ್ನೋದನ್ನ ನೋಡಲಾಗ್ತದೆ. ಇಲ್ಲಿ ನೋಡ್ರಿ, ಬಾದಾಮಿ ಶಾಸನ ಅಥವಾ ಮಳವಳ್ಳಿ ಶಾಸನ, ತಾಳಗುಂದ ಶಾಸನ, ಚಂದ್ರವಳ್ಳಿ ಶಾಸನ ಅಂತ ಇದೆ. ಓಕೆ, ಈ ಶಾಸನಗಳ ಬಗ್ಗೆ ಅಂದರೆ ನಿಮಗೆ ಪರಿಪೂರ್ಣವಾದಂಥ ಮಾಹಿತಿ ಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ TT ಪರ್ವತವಾಗಿ ಕೇಳಿರುವಂತ ನೋಡಿದ್ವಿ. C ಗ್ರೂಪ್ ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಡೆಪ್ತ್ ಆಗಿ ಕೇಳ್ತಾನೆ. ನಾವೇನಪ್ಪ ಅಂದ್ರೆ ಇಲ್ಲಿ ಒಂದೊಂದು ಆದಂತ ರೀತಿಯಲ್ಲಿ ನಾವು ನೋಡೋಣ. ನೋಡ್ರಿ, ಇದಕ್ಕೆ ಆನ್ಸರ್ ನೇರವಾಗಿ ನಾವು ರೇಟ್ ಮಾಡೋಕ್ಕಿಂತ ಮುಂದಿನ ಅದರಲ್ಲಿ ನೋಡೋಣ. ಇಲ್ಲಿ ನೋಡ್ರಿ, 1ನೆಯ ಒಂದು ಶಾಸನ ಸಂಸ್ಕೃತದಲ್ಲಿರುವಂತಹ ಒಂದು ಶಾಸನ ಯಾವುದು ಅಂತ ಕೇಳಿದ್ರೆ ಇಲ್ಲೇನಪ್ಪ ಅಂದ್ರೆ ನಾವು ಈ ಬಾದಾಮಿ ಶಾಸನಕ್ಕೆ ಸಂಬಂಧಪಟ್ಟಂತೆ ಒಂದು ಪರಿಪೂರ್ಣವಾದಂಥ ಮಾಹಿತಿಯನ್ನು ನೋಡೋಣ. ಯಾಕಂದ್ರೆ ಇಲ್ಲಿ ನಮಗೆ ಪರಿಪೂರ್ಣವಾದಂಥ ರೀತಿಯಲ್ಲಿ ಅಂದ್ರೆ ನಮ್ಮಲ್ಲಿ ಅಂದ್ರೆ ಈ ಬಾದಾಮಿ ಶಾಸನ ಇದೆಯಲ್ಲ, ಇದು ಯಾವ ಜಿಲ್ಲೆಯಲ್ಲಿ ಬರ್ತದ ಅಂದ್ರೆ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ. ಯಾವುದು? ಬಾಗಲಕೋಟೆಯಲ್ಲಿ ಜಿಲ್ಲೆಯಲ್ಲಿ ಬರ್ತದೆ. ಈ ಬಾದಾಮಿ ಶಾಸನ ಇದೆಯಲ್ಲ, ಇದೇನಂದ್ರೆ ಬಾದಾಮಿಯಲ್ಲಿ ಏನಂದ್ರೆ ಗುಹೆಯ ಒಳಗಡೆ ಏನ್ ಮಾಡಿದ್ರೆ ಬಂಡೆಯ ಮೇಲೆ ಏನಂದ್ರೆ ಕೆತ್ತಲ್ಪಟ್ಟಿರುವಂತ ಒಂದು ಶಾಸನ. ಇದು ಈ ಬಾದಾಮಿ ಶಾಸನ ಇದೆಯಲ್ಲ, ಇದು ಯಾವ ರೀತಿ ಅಂತಂದ್ರೆ ಯಾವ ವಂಶದ ಅರಸರ ಬಗ್ಗೆ ಇಲ್ಲಿ ಮಾಹಿತಿ ಕೊಡ್ತದ ಅಂತಂದ್ರೆ ಬಾದಾಮಿ ಚಾಲುಕ್ಯರ ಬಗ್ಗೆ ಅಂದ್ರೆ ಮಾಹಿತಿಯನ್ನು ಕೊಡ್ತದೆ. ಯಾವುದು? ಬಾದಾಮಿ ಚಾಲುಕ್ಯರ ಬಗ್ಗೆ. ಇಲ್ಲಿ ಬಾದಾಮಿ ಚಾಲುಕ್ಯರಲ್ಲಿ ಬರುವಂತ ಪ್ರಮುಖವಾಗಿ ಬಂದ್ರೆ ಇಲ್ಲಿ ಯಾರಂದ್ರೆ ಕೀರ್ತಿವರ್ಮ ಆಗಿರುವಂಥದ್ದು ಮತ್ತು ಇಮ್ಮಡಿ ಪುಲಿಕೇಶಿ ಆಗಿರುವಂಥದ್ದು. ಯಾವುದು? ಇಮ್ಮಡಿ ಪುಲಿಕೇಶಿ ಅಂದ್ರೆ ಇವರ ಒಂದು ಅವಧಿಯಲ್ಲಿ ಏನಪ್ಪ ಅಂದ್ರೆ ಯಾವ ರೀತಿಯಾದಂಥ ಆಡಳಿತ ಇತ್ತು ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ಇಲ್ಲಿ ಪರಿಪೂರ್ಣವಾದಂಥ ಮಾಹಿತಿ ಏನಂತಂದ್ರೆ ಇಲ್ಲಿ ಕೊಡುವಂತ ಕಾಣ್ತೀವಿ. ಅದೇ ರೀತಿ ಅಂದ್ರೆ ಇಲ್ಲಿ ಬಾದಾಮಿ ಶಾಸನ ಶಾಸನದಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಟೋಟಲಿ ಅಂದ್ರೆ ಬಾದಾಮಿ ಶಾಸನದಲ್ಲಿ ನಮಗೆ ಪ್ರಮುಖವಾಗಿ ಏನಪ್ಪ ಅಂದ್ರೆ ಇಡೀ ಯಾವ್ದು ಬಂದ್ರೆ ದಕ್ಷಿಣ ಭಾರತದ ಟೋಟಲಿ ಒಂದು ಅರಸರು ಅಥವಾ ಸಾಮ್ರಾಜ್ಯದ ಬಗ್ಗೆ ಏನಪ್ಪ ಅಂದ್ರೆ ಇಲ್ಲಿ ನಮಗೆ ಏನಪ್ಪ ಅಂದ್ರೆ ಸ್ಪಷ್ಟವಾದಂತ ಮಾಹಿತಿ ಏನಂತಾರೆ ಇಲ್ಲಿ ಈ ಬಾದಾಮಿ ಶಾಸನ ಮೂಲಕ ಸಿಗುವಂತದ್ದು. ಇಲ್ಲಿ ಬಾದಾಮಿ ಶಾಸನದಲ್ಲಿ ಅಂದರೆ ಇದು ಮೊಟ್ಟ ಮೊದಲ ಏನಪ್ಪ ಅಂದ್ರೆ ಯಾವುದು? ತ್ರಿಪದಿಯಲ್ಲಿ ಸಿಕ್ಕಂತ ಒಂದು ಶಾಸನ ಆಗಿದೆ. ಇಡೀ ಒಂದು
ಶಿಲ್ಪದಲ್ಲಿ ಬರೆದಿರುವಂತದ್ದನ್ನ ಕಾಣಲಾಗ್ತದೆ. ಇಲ್ಲಿ ಆಲ್ಮೋಸ್ಟ್ ಅಂದ್ರೆ ಈ ಬಾದಾಮಿ ಶಾಸನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಬರ್ತದಲ್ಲ, ಸಾಧುವಿಗೆ ಸಾಧು ಅಂತೇಳಿ, ಅಂದ್ರೆ ಇಲ್ಲಿ ಒಳ್ಳೆಯವರಿಗೆ ಒಳ್ಳೆಯವರು, ಕೆಟ್ಟವರಿಗೆ ಕೆಟ್ಟವರು ಅಂತೇಳಿ ಟೋಟಲಿ ಇರುವಂತ ಒಂದು ವಾಕ್ಯ ನಿಮ್ಗೆ ಆಗಲೇ ಗೊತ್ತಲ್ಲ, ಅಂದ್ರೆ ಕಪ್ಪೆ ಅರಬೇಟನ ಒಂದು ಪ್ರಮುಖವಾಗಿ ಈ ಶಾಸನ ಏನಪ್ಪ ಅಂದ್ರೆ ಟೋಟಲಿ ಅಲ್ಲಿರುವಂತಹ ಒಂದು ವಾಸ್ತುಶಿಲ್ಪದ ಬಗ್ಗೆ ಆಗಿರುವಂಥದ್ದು, ಕಲೆ ಆಗಿರುವಂಥದ್ದು, ಮತ್ತೆ ಎಲ್ಲಾ ರೀತಿಯಾದಂತ ಏನಂದ್ರೆ ಇಲ್ಲಿ ಮಾಹಿತಿಯನ್ನು ಸಿಗುವಂಥದ್ದು ನಾವು ಕಾಣ್ತೀವಿ. ಇದು ಬಾದಾಮಿಯಲ್ಲಿ ಇರುವಂತ, ಯಾಕಂದ್ರೆ ಇಲ್ಲಿರುವಂತ ಇಲ್ಲಿ ಪರಿಪೂರ್ಣವಾದಂತ ಮಾಹಿತಿ ಅನ್ನೋದನ್ನ ನಮಗೆ ಇಲ್ಲಿ ಗೊತ್ತಾಗಬೇಕಾಗ್ತದೆ. ಇದೇನಂದ್ರೆ ಈ ಬಾದಾಮಿ ಶಾಸನವು ತನ್ನದಾದಂಥ ರೀತಿಯಲ್ಲಿ ಒಂದು ವಿಶಿಷ್ಟವಾದಂತಹ ಸ್ಥಾನವನ್ನು ಪಡೆದುಕೊಂಡದ. ನೆಕ್ಸ್ಟ್ ಏನಪ್ಪ ಅಂದ್ರೆ ಯಾವುದು, ಮಳವಳ್ಳಿ ಶಾಸನ. ಯಾಕಂದ್ರೆ ಈ ಮಳವಳ್ಳಿ ಶಾಸನ ಅಂತಂದ್ರೆ ಇದು ನಮ್ಗೆ ಏನಪ್ಪ ಅಂದ್ರೆ ಯಾವ ಭಾಷೆಯಲ್ಲಿದೆ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಾಗಬೇಕಾಗ್ತದೆ. ಯಾವ್ದಪ್ಪ ಅಂದ್ರೆ ಪ್ರಾಕೃತ ಭಾಷೆ. ಈ ಪ್ರಾಕೃತ ಭಾಷೆಯಲ್ಲಿರುವಂಥದ್ದು ನಾವು ಕಾಣಲಾಗ್ತದೆ. ಇದು ಮಳವಳ್ಳಿ ಶಾಸನ ಅಂತಂದ್ರೆ ಇದು ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ಯಾವ ಜಿಲ್ಲೆಯಲ್ಲಿ ಅಂತಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ. ಯಾವುದು, ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಈ ಮಂಡ್ಯ ಅಂದ್ರೆ ಪುರಾತನವಾದಂತ ಒಂದು ಶಾಸನ ಆಗಿರ್ತದೆ. ಇದು ಎಲ್ಲಿಪ್ಪ ಅಂದ್ರೆ ಗಂಗರ ಅಂದ್ರೆ ಗಂಗರ ಮನೆತನದ ಅರಸರ ಬಗ್ಗೆ ಏನಂದ್ರೆ ಇಲ್ಲಿ ಪರಿಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತದೆ. ಅದೇ ರೀತಿ ಅಂದ್ರೆ ಈ ಮಳವಳ್ಳಿ ಶಾಸನವು ಅಲ್ಲಿನ ಟೋಟಲ್ ಏನಂದ್ರೆ ಯಾರ ಜಮೀನ್ದಾರರಾಗಿರುವಂಥದ್ದು, ಅಂದ್ರೆ ಅವ್ರೇನ್ ಮಾಡ್ತಾರೆ, ದೇವಸ್ಥಾನಗಳಿಗೆ ಏನಂದ್ರೆ ಭೂದಾನವನ್ನು ಕೊಡುವಂಥದ್ದಾಗಿರುವಂಥದ್ದು, ಈ ಎಲ್ಲಾ ರೀತಿಯಾದಂತ ಮಾಹಿತಿಯನ್ನು ಕೊಡಲಾಗ್ತದೆ. ಮತ್ತು ಇದೇನಪ್ಪ ಅಂದ್ರೆ ಸಂಸ್ಕೃತಿಯಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ರಚನೆ ಆಗಿರುವಂಥದ್ದನ್ನು ಕಾಣಲಾಗ್ತದೆ. ಈ ಮಳವಳ್ಳಿ ಶಾಸನ ಇದೆಯಲ್ಲ, ಇದು ಈ ಗಂಗರಲ್ಲಿ ಅಂದ್ರೆ ಗಂಗರ ಒಂದು ಆಡಳಿತ ಭಾಷೆ ಆಗಿರ್ತದೆ. ಯಾವುದು, ಆಡಳಿತ ಭಾಷೆ ಆಗಿರ್ತದೆ. ಮತ್ತೆ ಅದ್ರ ಜೊತೆ ಅಂದ್ರೆ ಇಲ್ಲಿರುವಂತ ಶಾಸನಗಳು, ಅಂದ್ರೆ ಇಲ್ಲಿರುವಂತಹ ಶಾಸನಗಳೇನಪ್ಪ ಅಂದ್ರೆ ಯಾವುದ್ರಲ್ಲಿ ಬರೆಯಲ್ಪಟ್ಟಿರ್ತದ, ಸಂಸ್ಕೃತದಲ್ಲಿ ಬರೆಯಲ್ಪಟ್ಟಿರುವಂತದನ್ನ ನಾವು ಕಾಣಲಾಗ್ತದೆ. ಅಂದ್ರೆ ಈಗಾಗಲೇ ನಾವು ನೋಡ್ತೇವೆ ನಮ್ಮ ಭಾರತದಲ್ಲಿ ಅಂತಂದ್ರೆ ನಾಗಾಲ್ಯಾಂಡ್ ಇಲ್ಲಿರಲ್ಲ, ಅಲ್ಲಿ ಯಾವ ರೀತಿಯಾದಂತಹ ಭಾಷೆ ಇದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಅದೇ ರೀತಿ ಏನಂದ್ರೆ ಇಲ್ಲಿ ಸಂಸ್ಕೃತದಲ್ಲಿ ಏನಂದ್ರೆ ರಚನೆ ಆಗಿರುವಂತದನ್ನ ನಾವು ಕಾಣಲಾಗ್ತದೆ. ಇದು ನಮಗೆ ಪರಿಪೂರ್ಣವಾದಂತಹ ಒಂದು ಮಾಹಿತಿಯ ಜೊತೆಗೆ ಮುಂದಿನ ಒಂದು ಅದನ್ನ ನೋಡೋಣ. ಇಲ್ಲಿ ಯಾವ್ದಂದ್ರೆ ಪ್ರಮುಖವಾಗಿ ನಮಗೆ ಆನ್ಸರ್ ಇರುವಂತಂದ್ರೆ ಮೊದಲ ಒಂದು ಸಂಸ್ಕೃತವಾದಂತ ಒಂದು ಶಾಸನ ಫಸ್ಟ್ ಯಾವ್ದಪ್ಪ ಅಂದ್ರೆ ಯಾವುದು, ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ ಯಾವುದು, ತಾಳಗುಂದ ಶಾಸನ ಬರ್ತದೆ. ಯಾವುದು, ತಾಳಗುಂದ ಶಾಸನ ಅಂದ್ರೆ ಫಸ್ಟ್ ಇರುವಂತ ಒಂದು ಸಂಸ್ಕೃತ ಭಾಷೆಯಲ್ಲಿರುವಂತ ಒಂದು ಇಲ್ಲಿ ಅಂದ್ರೆ ನಮಗೆ ಎಲ್ಲ ಮಾಹಿತಿ ಅಂದ್ರೆ ಇದರಲ್ಲಿ ಗೊತ್ತಾಗ್ತದೆ. ಇದು ಟೋಟಲ್ ಅಂದ್ರೆ ಕದಂಬರ ಇತಿಹಾಸ, ಅಂದ್ರೆ ಕದಂಬರ ಇತಿಹಾಸದ ಬಗ್ಗೆ ಹಾಗೂ ಪುರಾತತ್ವ ಮತ್ತು ಸಾಮಾಜಿಕ ಸಂಸ್ಕೃತಿ ಬಗ್ಗೆ ಅಂದ್ರೆ ಮಾಹಿತಿಯನ್ನು ನೀಡ್ತದೆ. ಇಲ್ಲಿ ಈ ಶಾಸನ ಇದೆಯಲ್ಲ, ಇದು ಏನಪ್ಪ ಅಂದ್ರೆ ಶಿವಮೊಗ್ಗ, ಇಲ್ಲಿ ಶಿವಮೊಗ್ಗ ಜಿಲ್ಲೆಯ ಏನಪ್ಪ ಅಂದ್ರೆ ಶಿಕಾರಿಪುರ. ಇಲ್ಲಿ ಶಿಕಾರಿಪುರ ಏನಪ್ಪ ಇದರ ಕಾಗದ ಶಾಸನ ಸಿಕ್ಕಿರುವಂತ ಕಾಣಲಾಗ್ತದೆ. ಇದು ಯಾವ್ದಪ್ಪ ಅಂದ್ರೆ ಯಾವುದು, ಸಂಸ್ಕೃತ ಮತ್ತು ಯಾವುದಂದ್ರೆ ಕನ್ನಡ ಮಿಶ್ರಿತವಾದಂತ ಒಂದು ಶಾಸನ ಆಗಿರ್ತದೆ. ಮತ್ತೆ ಇಲ್ಲಿ ನಮಗೆ ಪ್ರಮುಖವಾಗಿ ಅಂದ್ರೆ ಇದು ಭಾಷೆ ಅಂದ್ರೆ ಯಾವ ಭಾಷೆಯಲ್ಲಿದೆ ಅಂತಂದ್ರೆ ಬ್ರಾಹ್ಮಿ, ಯಾವುದು ಬ್ರಾಹ್ಮಿ ಲಿಪಿಲಿರುವಂಥದ್ದನ್ನು ನಾವು ಕಾಣಲಾಗ್ತದೆ. ಇದು ಯಾವ ವಂಶದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುತ್ತದ ಅಂತಂದ್ರೆ ಯಾವುದು, ಮಯೂರ ಶರ್ಮನ ಬಗ್ಗೆ ಮಾಹಿತಿಯನ್ನು ನೀಡುವಂಥದ್ದು ಕಾಣಲಾಗ್ತದೆ. ಇದು ಟೋಟಲ್ ಅಂದ್ರೆ ಅಂದಿನ ಒಂದು ವ್ಯವಸ್ಥೆ ಅಂದ್ರೆ ಟೋಟಲಿ ಕಲೆ ಆಗಿರುವಂಥದ್ದು, ವಾಸ್ತುಶಿಲ್ಪ ಆಗಿರುವಂಥದ್ದು ಎಲ್ಲ ಪರಿಪೂರ್ಣವಾದಂಥ ರೀತಿಯಲ್ಲಿ ಅಂದ್ರೆ ಇಲ್ಲಿ ಯಾವ್ದಪ್ಪ ಅಂದ್ರೆ ತಾಳಗುಂದ ಶಾಸನ ಅಂದ್ರೆ ನಮ್ಮ ಇತಿಹಾಸದಲ್ಲಿ ಒಂದು ಸಂಸ್ಕೃತಿವಾಗಿ ಇಲ್ಲಿ ಸಿಗುವಂಥದ್ದು ನಾವು ಕಾಣಲಾಗ್ತದೆ. ಇಲ್ಲಿ ನಾವೇನಪ್ಪ ಅಂದ್ರೆ ಸಂಸ್ಕೃತ ಮತ್ತು ನಾಗರಿ ಕನ್ನಡದಲ್ಲಿ ಏನಪ್ಪ ಅಂದ್ರೆ ರಚನೆ ಆಗಿರುವಂಥದ್ದನ್ನು ನಾವು ಇದು ಕಾಣ್ತೀವಿ. ಒಟ್ಟು ಏನಂದ್ರೆ ಇದು ತನ್ನದಾದಂಥ ರೀತಿಯಲ್ಲಿ ಒಂದು ವಿಶೇಷವಾದಂತಹ ಸ್ಥಾನವನ್ನು ಪಡ್ಕೊಂಡಾದ ಅನ್ನೋ ಒಂದು ರೀತಿಯಲ್ಲಿ ನಾವು ಕಾಣ್ತೀವಿ. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ನಮಗೆ ಒಂದು ಪರಿಪೂರ್ಣವಾದಂತ ಟಿವಿಗೆ ಇದ್ದರೆ ಸಾಕು. ಓಕೆ, ನೆಕ್ಸ್ಟ್ ಮುಂದುವರೆದ ಭಾಗವಾಗಿ ನೋಡೋಣ. ಇಲ್ಲಿ ಯಾವ್ದಪ್ಪ ಅಂದ್ರೆ ಚಂದ್ರವಳ್ಳಿ ಶಾಸನ ಅಂತಂದ್ರೆ
ಇದು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂತಂದ್ರೆ ಯಾವುದು ಚಾಮರಾಜನಗರ. ಯಾವುದು ಚಾಮರಾಜನಗರದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಈ ಚಂದ್ರವಳ್ಳಿ ಶಾಸನ ಏನಪ್ಪ ಅಂದ್ರೆ ತನ್ನದಾದಂಥ ರೀತಿಯಲ್ಲಿ ಅಂದ್ರೆ ಇದು ಕೂಡ ಏನಪ್ಪ ಅಂದ್ರೆ ಒಂದು ಸಂಸ್ಕೃತ ಭಾಷೆಯಲ್ಲಿ ರಚನೆ ಆಗಿರುವಂತ ಕಾಣಲಾಗ್ತದೆ. ಮತ್ತು ಇದು ಗಂಗರ ಬಗ್ಗೆ ಮತ್ತು ಕದಂಬರ ಬಗ್ಗೆ ಅಂದ್ರೆ ಅಲ್ಲಿ ಅರಸರ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಅದೇ ರೀತಿಯಾಗಿ ಮತ್ತು ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಪರಿಪೂರ್ಣವಾದಂತಹ ಮಾಹಿತಿಯನ್ನು ಕೊಡಲಾಗ್ತದೆ. ಮತ್ತು ಅಂದ್ರೆ ಜಮೀನ್ದಾರರು ಅಂದ್ರೆ ಈ ಜಮೀನ್ದಾರ ಏನ್ ಮಾಡ್ತಾರೆ ಅಂದ್ರೆ ಜಮೀನ್ದಾರರು ದೇವಾಲಯಗಳಿಗೆ ದಾನ ನೀಡುವಂಥದ್ದು, ಅದರ ಬಗ್ಗೆ ಇಲ್ಲಿ ಪರಿಪೂರ್ಣವಾದಂತಹ ಮಾಹಿತಿಯನ್ನು ಕೊಡುವಂಥದ್ದು ಕಾಣ್ತೀವಿ. ಇದು ಸಹ ಏನಂದ್ರೆ ಒಟ್ಟಿನಲ್ಲಿ ಏನಂದ್ರೆ ಯಾವ ಭಾಷೆಯಲ್ಲಿ ರಚನೆ ಆಯ್ತು, ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ, ಯಾವ ಅಂಶದ ಬಗ್ಗೆ ಪರಿಪೂರ್ಣವಾದಂತಹ ಮಾಹಿತಿ ಕೊಡ್ತದೆ ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ. ಇನ್ನು ಹೆಚ್ಚಿನ ಏನನ್ನ ಮಾಹಿತಿ ಇದ್ರೆ ಏನಂದ್ರೆ ನಿಮಗೆ PDF ನೋಟ್ಸ್ ಕಳಿಸ್ತಾ ಇದ್ವಿ. ಇದರಲ್ಲಿ ಉಳಿದಂತದನ್ನ ಏನಂದ್ರೆ ನೀವು ಪ್ರಿಂಟೆಡ್ ತಕೊಂಡೇನಂದ್ರೆ ನೀವು ಅದಕ್ಕೆ ಯಾಡ್ ಮಾಡೋದ್ರಿಂದ ನಿಮ್ಗೆ ಅಂದ್ರೆ ಹೆಚ್ಚಿನ ರೀತಿಯಾದಂತ ನಾಲೆಜ್ ಬರುವಂತದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ನಮಗೆ ಟೋಟಲಿ ಅಂದ್ರೆ ಎಲ್ಲಾ ವಿಷಯಗಳನ್ನು ಒಳಗೊಂಡು ಅಂದ್ರೆ ಎಲ್ಲಾ ವಿಷಯಗಳ ಒಂದು ಒಳಗೊಂಡು ಸಮಾಜ ವಿಜ್ಞಾನದಲ್ಲಿರುವಂತಹ ಪ್ರಮುಖವಾದಂತ ವ್ಯಕ್ತಿಗಳು ಅಂದ್ರೆ ಸಮಾಜಕ್ಕಾಗಿ, ಒಂದು ದೇಶಕ್ಕಾಗಿ, ಒಂದು ರಾಷ್ಟ್ರ ಒಂದು ಅಂದ್ರೆ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತ ಮಹಾನ್ ವ್ಯಕ್ತಿಗಳು, ಸಮಾಜ ಸುಧಾರಕರು, ಅವರು ಏನಪ್ಪ ಅಂದ್ರೆ ಒಂದು ಸಾಧನೆ ಸಮಾಜದಲ್ಲಿ ಮಾಡಿರುವುದರ ಮೂಲಕ ಅವರಿಗೆ ಯಾವ್ಯಾವ ಬಿರುದುಗಳು ಪಡೆದುಕೊಂಡರು ಅನ್ನೋದ ರೀತಿಯಲ್ಲಿ ನಾವು ನೋಡಲಾಗ್ತದೆ. ಯಾಕಂದ್ರೆ ಇದು ಒಂದು ನೇರವಾದಂತ ಒಂದು ಪ್ರಶ್ನೆ ಇದೆ ನೋಡ್ರಿ. ನಿಮಗೆ ಈಗಾಗಲೇ ಗೊತ್ತು ಇಲ್ಲಿ ಅಂದ್ರೆ ಒಂದೇ ಪ್ರಶ್ನೆ, ಗಡಿನಾಡಿನ ಗಾಂಧಿ ಅಂತೇಳಿ. ಅಂದ್ರೆ ಗಡಿನಾಡಿನ ಗಾಂಧಿ ಯಾರು ಅಂತ ಕೇಳಿರುವಂತದ್ದು ನಾವು ನೋಡಲಾಗ್ತದೆ. ಇಲ್ಲಿ ಗಡಿನಾಡಿನ ಗಾಂಧಿ ಅಂತಂದ್ರೆ ಯಾರು ಬರ್ತಾರ? ಖಾನ್ ಅಬ್ದುಲ್ ಗಫಾರ್ ಖಾನ್ ಅಂದ್ರೆ ಇಲ್ಲಿ ಬರ್ತಾರೆ. ಇಲ್ಲಿ ಯಾಕಂದ್ರೆ ಇದು ಈ ರೀತಿ ಆಗಿರೋದು ಖಾನ್ ಅಬ್ದುಲ್ ಗಫಾರ್ ಖಾನ್. ಓಕೆ, ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂದ್ರೆ ನಮಗೆ ಪರಿಪೂರ್ಣವಾಗಿ ಏನಪ್ಪ ಅಂದ್ರೆ ಒಂದು ಟೈಪ್ ಮಾಡ್ಬೋದು ಅಂದ್ರೆ ಇದು ಒಂದು ಸ್ವಲ್ಪ ಸಮಸ್ಯೆ ಆಗಿರುವಂತ ನಾವು ಕಾಣುತ್ತದೆ. ಬಟ್ ನಾವೇನಪ್ಪ ಅಂದ್ರೆ ಅಪ್ಡೇಟ್ ಆಗೋಣ. ಗಡಿನಾಡಿನ ಗಾಂಧಿ ಏನಪ್ಪ ಅಂದ್ರೆ ಖಾನ್ ಅಬ್ದುಲ್ ಗಫಾರ್ ಖಾನ್ ಬರ್ತಾನೆ. ನೆಕ್ಸ್ಟ್ ಅಂದ್ರೆ ಲೋಕನಾಯಕ ಯಾರಪ್ಪ ಅಂದ್ರೆ ಲೋಕನಾಯಕ ಯಾರು ಬರ್ತಾರೆ ಅಂದ್ರೆ ಜಯಪ್ರಕಾಶ್ ನಾರಾಯಣ್. ಎರಡು ಬರ್ತಾರೆ ಆನ್ಸರ್. ಆಮೇಲೆ ದೇಶ ಬಂಧು ಅಂತೇಳಿ ಯಾರು ದೇಶ ಬಂಧು ಯಾರು ಬರ್ತಾರ ಅನ್ನೋದ್ರ ಬಗ್ಗೆ ನಾವು ನೋಡಿದಾಗ ಏನಂದ್ರೆ ಯಾರು ಚಿತ್ತರಂಜನ್ ದಾಸ್ ಬರ್ತಾನೆ. ಆಮೇಲೆ ಪಂಜಾಬಿನ ಸಿಂಹ ಅಂತ ಯಾರು ಬರ್ತಾರ? ಲಾಲ್ ಲಜಪತ್ ರಾಯ್ ಬರುವಂತದ್ದು ನಾವು ಕಾಣಲಾಗ್ತದೆ. ಇಲ್ಲಿ ನೋಡ್ರಿ ಕಾಮನ್ ಆಗಿ ಈ ರೀತಿ ಏನಂದ್ರೆ ನಾವು ಮಾರ್ಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡೋಣ. ಯಾಕಂದ್ರೆ ಇಲ್ಲಿ ಪರಿಪೂರ್ಣವಾದಂತ ಅಂದ್ರೆ ಪಂಜಾಬಿನ ಸಿಂಹ ಅಂತ ಈ ರೀತಿಯಾದಂತಹ ಮಾಹಿತಿ ನೋಡಿದಾಗ ನೋಡ್ರಿ, ಗಡಿನಾಡ ಗಾಂಧಿ ಅಂತಂದ್ರೆ ಯಾರು? ಖಾನ್ ಅಬ್ದುಲ್ ಗಫಾರ್ ಖಾನ್. ಆಮೇಲೆ ಲೋಕನಾಯಕ ಯಾರಂದ್ರೆ ಜಯಪ್ರಕಾಶ್ ನಾರಾಯಣ್. ಆಮೇಲೆ ದೇಶ ಬಂಧು ಅಂದ್ರೆ ಯಾರು ಬರ್ತಾನೆ? ಚಿತ್ತರಂಜನ್ ದಾಸ್ ಬರ್ತಾನೆ. ಪಂಜಾಬಿನ ಸಿಂಹ ಅಂತಂದ್ರೆ ಯಾರು ಬರ್ತಾರೆ? ಲಾಲ್ ಲಜಪತ್. ಆನ್ಸರ್ ಏನಂತಾರೆ 1 is right. ಇಲ್ಲಿ ಟೋಟಲ್ ಅಂದ್ರೆ ಈ ರೀತಿಯಾಗಿ ಕಾಮನ್ ಆಗಿರುವಂತ ಮಾಹಿತಿ ನಿಮ್ಗೆ ಗೊತ್ತು. ಬಟ್ ಇವರ ಬಗ್ಗೆ ಪರಿಪೂರ್ಣವಾದಂತ ಮಾಹಿತಿ ಬೇಕಾದ ಕಂಪ್ಲೀಟೆಡ್ ಡೀಟೇಲ್. ಯಾಕಂದ್ರೆ ಇವರ ಒಂದು ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ ಏನಂದ್ರೆ ಪರಿಪೂರ್ಣವಾದಂತ ಮಾಹಿತಿ ಇದ್ದಾಗ ಹೆಲ್ಪ್ ಆಗ್ತದೆ. ನೋಡ್ರಿ, ಗಡಿನಾಡಿನ ಗಾಂಧಿ ಅಂದ್ರೆ ಅಂತಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂತಂದ್ರೆ ಖಾನ್ ಅಬ್ದುಲ್ ಗಫಾರ್ ಖಾನ್. ಓಕೆ, ಇದು ನಿಮಗೆ ಗೊತ್ತಾಗಿರುವಂತ ಒಂದು ಇದು ನೋಡ್ರಿ. ಇವ್ರೇನಪ್ಪ ಅಂದ್ರೆ ಯಾವ ವ್ಯಕ್ತಿಯನ್ನು ಏನಪ್ಪ ತನ್ನ ಗುರುವಾಗಿ ಸ್ವೀಕಾರ ಮಾಡಿದ್ರು ಅನ್ನೋದ್ರ ಬಗ್ಗೆ ನೋಡಬೇಕಾಗ್ತದೆ. ಯಾವ್ದಂದ್ರೆ ಇಲ್ಲಿ ನೂಲಿನಂತೆ ಸೀರೆ, ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಅನ್ನೋ ರೀತಿ ಅಂದ್ರೆ ಇಲ್ಲಿ ಯಾವಪ್ಪ ಅಂದ್ರೆ ಗಾಂಧಿ ಯಾವ ರೀತಿಯಾದಂತಹ ವಿಚಾರಗಳನ್ನು ಅಳವಡಿಸಿಕೊಂಡಾಗ ಅವರ ಗಾಂಧಿಯವರ ಒಬ್ಬ ಶಿಷ್ಯರಾಗಿರಪ್ಪ ಇವರು ತಮ್ಮದಾದಂಥ ರೀತಿಯಲ್ಲಿ ಟೋಟಲಿ ಸಮಾಜಕ್ಕಾಗಿ ಅಂದ್ರೆ ಸ್ವಾತಂತ್ರ್ಯಕ್ಕಾಗಿ ಏನಪ್ಪ ಅಂದ್ರೆ ಹೋರಾಡಿದಂತ ಮಹಾನ್ ವ್ಯಕ್ತಿಗಳು. ಯಾಕಂದ್ರೆ ಇವ್ರು ಏನಪ್ಪ ಅಂದ್ರೆ ಮಹಾತ್ಮ ಗಾಂಧಿ ಅವರ ಶಿಷ್ಯ.
ಯಾರಂದ್ರೆ ಮಹಾತ್ಮ ಗಾಂಧಿ ಅವರ ಶಿಷ್ಯರಾಗಿದ್ದಾರೆ. ಅಂದ್ರೆ ಇವರ ಮಹಾತ್ಮ ಗಾಂಧಿ ಅವರ ಶಿಷ್ಯರನ್ನ ಅಂದ್ರೆ ಕಾಮನ್ ಆಗಿ ಏನಪ್ಪ ಅಂದ್ರೆ ಅವರು ತಮ್ಮದೇ ಆದಂತ ಇದರಲ್ಲಿ ಅಹಿಂಸೆ ಬಗ್ಗೆ ಏನಂದ್ರೆ ಯಾವುದು ಅಹಿಂಸೆಗೆ ಸಂಬಂಧಪಟ್ಟಂತೆ ಸತ್ಯಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾದಂತಹ ಒಂದು ಓಟವನ್ನು ಮಾಡಿರುವಂಥದ್ದು ಕಾಣಲಾಗ್ತದೆ. ಒಳ್ಳೆಯ ಮೌಲ್ಯಗಳ ಬಗ್ಗೆ ಏನಪ್ಪ ತಮ್ಮದಾದಂಥ ರೀತಿಯಲ್ಲಿ ಕಾಣಲಾಗ್ತದೆ. ಇಲ್ಲಿ ಇವರು ಯಾವ್ದಂದ್ರೆ ಕಿದಾಯಿ ಖಿದ್ಮತ್ ಗಾರ್ ಅಂತೇಳಿ ಯಾವುದು ಒಂದು ಸಂಘಟನೆ ಕಟ್ತಾರೆ. ಯಾವುದು ಸಂಘಟನೆ? ಈ ಸಂಘಟನೆ ಅಂದ್ರೆ ಕಿದಾಯಿ ಖಿದ್ಮತ್ ಅಂದ್ರೆ ಖುದಾಯಿ ಖಿದ್ಮತ್ ಗಾರ್ ಅಂತ ಹೇಳಿ ಒಂದು ಸಂಘಟನೆಯನ್ನು ಕಾಣಲಾಗ್ತದೆ. ಮತ್ತು ಇವರೇನಪ್ಪ ದೇವರ ಸೇವಕ ದೇವರ ಸೇವಕ. ಇಲ್ಲಿ ನಮ್ಮಲ್ಲಿ ಅಂತಂದ್ರೆ ಇವರು ಅಂದ್ರೆ ಇವರಿಗೆ ಏನಪ್ಪ ಒಂದು ಭಾರತ ಸ್ವತಂತ್ರಕ್ಕಾಗಿ ಹೋರಾಡಿದಂತ ಮಹಾನ್ ವ್ಯಕ್ತಿಗಳಾಗಿರ್ತಾರೆ. ಇವರು ಟೋಟಲ್ ಏನಪ್ಪ ಅಂದ್ರೆ ಶಿಕ್ಷಣಕ್ಕಾಗಿ ಅಂದ್ರೆ ಶಿಕ್ಷಣ ಹಕ್ಕುಗಳಿಗಾಗಿ ಮತ್ತು ಮಹಿಳೆಯರ ಹಕ್ಕುಗಳಿಗಾಗಿ ಮತ್ತಿತರೆ ಸಾಮಾಜಿಕ ಮೌಲ್ಯಗಳಿಗೆ ಏನಪ್ಪ ಅಂದ್ರೆ ಇವರು ಹೋರಾಟ ಮಾಡಿರುವಂಥದ್ದನ್ನು ನಾವು ಕಾಣಲಾಗ್ತದೆ. ಇವರ ಒಂದು ಸಾಧನೆಗೆ ಇವರೇನಪ್ಪ ಅಂದ್ರೆ ಒಂದು ಪ್ರಶಸ್ತಿ ಭಾರತ ಸರ್ಕಾರ ಪ್ರಶಸ್ತಿ ಕೊಡ್ತದೆ. ಅದೇ ಅತ್ಯುನ್ನತವಾದಂಥ ನಾಗರಿಕ ಪ್ರಶಸ್ತಿ ಯಾವ್ದಪ್ಪ ಅಂದ್ರೆ ಭಾರತ ರತ್ನ. ಅಂದ್ರೆ ಭಾರತ ರತ್ನ ಇವರಿಗೆ ಪ್ರಶಸ್ತಿಯನ್ನು ಸಿಕ್ಕಿರುವಂಥದ್ದು ನಾವು ಕಾಣಲಾಗ್ತದೆ. ಒಟ್ಟಿನಲ್ಲಿ ಇವರು ಒಂದು ನಮ್ಮ ಸ್ವಾತಂತ್ರ್ಯ ಪಡೆಯಲಿಕ್ಕೆ ಏನಪ್ಪ ಅಂದ್ರೆ ತಮ್ಮದಾದಂಥ ಒಂದು ಮಹತ್ವವಾದಂಥ ಒಂದು ಸ್ಥಾನವನ್ನು ಇವರೇನಂದ್ರೆ ಪಡೆದುಕೊಂಡಿರ್ತಾರೆ ಅನ್ನೋ ರೀತಿಯಲ್ಲಿ ನಾವು ಕಾಣ್ತೀವಿ. ಒಟ್ಟು ದೇಶದ ಬಗ್ಗೆ ಕಳಕಳಿಯಾದಂಥ ಅಭಿಮಾನ ಇರುವಂತ ವ್ಯಕ್ತಿ ಅಂದ್ರೆ ಯಾರು? ಗಡಿನಾಡಿನ ಗಾಂಧಿ. ಓಕೆ, ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟ್ ಆಗಿರುವಂತ ವ್ಯಕ್ತಿ ಯಾರಂದ್ರೆ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್. ನೋಡಿ, ಲೋಕನಾಯಕ ಜಯಪ್ರಕಾಶ್ ಅಂದ್ರೆ ಇವರು ಸಹ ಏನಂದ್ರೆ ಮಹಾತ್ಮ ಗಾಂಧಿ ಅವರ ಶಿಷ್ಯ. ಯಾಕಂದ್ರೆ ಮಹಾತ್ಮ ಗಾಂಧಿ ಅವರ ಶಿಷ್ಯರಾಗಿರ್ತಾರೆ. ಅದ್ರ ಜೊತೆ ಇವರು ಪ್ರಮುಖವಾಗಿ ಸಮಾಜವಾದಿ ಆಗಿರ್ತಾರೆ. ಅದರ ಜೊತೆ ಇವರು ಈಗಾಗಲೇ ಅಂದ್ರೆ ಸ್ವಾತಂತ್ರ್ಯ ಪಡೆಯುವ ಸಲುವಾಗಿ ಮಹಾನ್ ಆದಂತಹ ಹೋರಾಟಗಾರರಾಗಿರ್ತಾರೆ. ಅದ್ರ ಜೊತೆ ಇವರು ತಮ್ಮದಾದಂತಹ ರೀತಿಯಲ್ಲಿ ಸಾಮಾಜಿಕ ಸುಧಾರಣೆಗಳನ್ನು ಮಾಡುವಂಥದ್ದು ಕಾಣಲಾಗ್ತದೆ. ಇವರು 1942 ಆಗಸ್ಟ್ 8 ಯಾವುದು ಆಗಸ್ಟ್ 8 ಇದು ಯಾವ ಚಳವಳಿ ಇರ್ತದೆ? ಕ್ವಿಟ್ ಇಂಡಿಯಾ ಚಳವಳಿ. ಅಂದ್ರೆ ಕ್ವಿಟ್ ಇಂಡಿಯಾ ಚಳವಳಿ ಇವರು ಭಾಗವಹಿಸಿರ್ತಾರೆ. ನಂತರ ಅಂದ್ರೆ ಇವರ ಒಂದು ಭೂದಾನ ಚಳವಳಿಗೆ ವಿನೋಬ ಭಾವೆ ಜೊತೆ ಭಾಗವಹಿಸಿರ್ತಾರೆ. ಯಾವುದು? ಭೂದಾನಿ ಚಳವಳಿಗೆ. ಯಾರ ಜೊತೆ ವಿನೋಬ ಭಾವೆಯ ಜೊತೆಗೆ ಇವರು ಭಾಗವಹಿಸಿರುವಂತ ವ್ಯಕ್ತಿ ಆಗಿರ್ತಾರೆ. ಇಲ್ಲಿ ಪ್ರಮುಖವಾಗಿ ಅವರ ಒಂದು ಟೋಟಲ್ ಯಾವ್ದಪ್ಪ ಅಂದ್ರೆ ಒಂದು ಕ್ರಾಂತಿ ಇದೆ. ಆ ಕ್ರಾಂತಿ ಯಾವ್ದಂದ್ರೆ 1974. ಈ 1974 ಒಂದು ಕ್ರಾಂತಿ ಮಾಡ್ತಾರೆ. ಅದು ಯಾವ್ದಪ್ಪ ಅಂದ್ರೆ ಸಂಪೂರ್ಣ ಕ್ರಾಂತಿ ಅಂತ. ಇದೇನಂದ್ರೆ ಈಗ ಪ್ರಶ್ನೆ KSET ಕೇಳಿದ್ದಾರೆ. ಇವಾಗ ರೀಸೆಂಟ್ ಆಗಿ 2020 ಕೇಳಿದ್ರೆ ಸಂಪೂರ್ಣ ಕ್ರಾಂತಿ ಜಯಪ್ರಕಾಶ್ ನಾರಾಯಣ್ ಅವರು ಯಾವಾಗ ಮಾಡಿದ್ರು ಅಂತ ಕೇಳಿದ್ರೆ ಈ ಇಸ್ವಿ ಪ್ರಮುಖವಾಗಿ ಇರುವಂತದ್ದು. ಯಾಕಂದ್ರೆ ಯಾವ ಪ್ರಶ್ನೆಗಳು ಯಾವ ರೀತಿ ಬರ್ತಾ ಗೊತ್ತಾಗಲ್ಲ. ಯಾಕಂದ್ರೆ ಇಲ್ಲಿ ಒಟ್ಟೇನಂದ್ರೆ ಈ ರೀತಿಯಾದಂತಹ ಮಾಹಿತಿ ಇರ್ತದೆ. ಈ ಸಂಪೂರ್ಣ ಕ್ರಾಂತಿ ಅಂದ್ರೆ ರಾಜಕೀಯದ ನೂತನವಾದಂತ ಒಂದು ಆಯಾಮ ಅಂದ್ರೆ ಇದು ಏನಿರ್ತದಪ್ಪ ಅಂದ್ರೆ ರಾಜಕೀಯವಾಗಿ ಸಂಪೂರ್ಣ ಕ್ರಾಂತಿ ಅಂದ್ರೆ ರಾಜಕೀಯ ಯಾವುದು? ರಾಜಕೀಯ ಮತ್ತು ಸಾಮಾಜಿಕ ಮೌಲ್ಯಗಳ ಬಗ್ಗೆ ಅಂದ್ರೆ ಇಲ್ಲಿ ಒಂದು ಬದಲಾವಣೆಯನ್ನು ಬಯಸಬೇಕು ಅನ್ನೋ ರೀತಿಯಲ್ಲಿ ನಾವು ಈ ಕ್ರಾಂತಿಯನ್ನು ಕಾಣಲಾಗ್ತದೆ. ಇವರು ಈಗಾಗಲೇ ಅಂದ್ರೆ ಯಾವುದು 1970 ದಶಕದಲ್ಲಿ ಅಂದ್ರೆ 70 ದಶಕದಲ್ಲಿ ಯಾರ ವಿರುದ್ಧ ಹೋರಾಟ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಸಹ ಗೊತ್ತಿರ್ತದೆ. ಯಾರಪ್ಪ ಅಂದ್ರೆ ಇಂದಿರಾ ಗಾಂಧಿ ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾರೆ. ಇಲ್ಲಿ ನೋಡಿ, ಈ ರೀತಿಯಾದಂತ ಎಲ್ಲಾ ಮಾಹಿತಿಗಳಂತಂದ್ರೆ ಇವರು ಹೋರಾಟ ಮಾಡುವಂತ ವ್ಯಕ್ತಿ ಆಗಿರ್ತಾರೆ. ಅದರ ಜೊತೆ ಅಂದ್ರೆ ಪರಿಪೂರ್ಣವಾಗಿ ಇಲ್ಲಿ ನಾವು ನೋಡಲಾಗ್ತದೆ. ಯಾವ್ದಪ್ಪ ಅಂದ್ರೆ 1975 ಜೂನ್ 25 ತುರ್ತು ಪರಿಸ್ಥಿತಿ ವಿರುದ್ಧವಾಗಿ ಇವರು ಹೋರಾಟವನ್ನು ಮಾಡಿರುವಂತ ಪ್ರಮುಖವಾದಂತ ವ್ಯಕ್ತಿ ಆಗಿರ್ತಾರೆ. ಅದೇ ರೀತಿ ಅಂದ್ರೆ ಇಡೀ ಸಮಾಜ
ಒಂದು ರೀತಿ ಅಂದರೆ ಸಮಾಜ ಯಾವ ರೀತಿಯಾಗಿ ಇರಬೇಕು ಅಂತಂದರೆ ಸಮಾಜ ಅಥವಾ ಸರ್ಕಾರ ಯಾವ ರೀತಿ ಇರಬೇಕಂಬ ಒಂದು ಅವರ ಒಂದು ನಿಲುವು ಅಂತಂದರೆ ಪಾರದರ್ಶಕತೆ ಅಂದರೆ ಟ್ರಾನ್ಸ್ಪರೆನ್ಸಿ, ಯಾವುದೋ ಪಾರದರ್ಶಕ ರೀತಿಯಲ್ಲಿ ಇರಬೇಕು ಮತ್ತು ಪಾರದರ್ಶಕತೆ ಮತ್ತು ಏನಂದರೆ ದಕ್ಷವಾದಂತಹ ರೀತಿಯಲ್ಲಿ ಇರಬೇಕು. ಮತ್ತೇನಂದರೆ ಭ್ರಷ್ಟಾಚಾರ ರಹಿತವಾಗಿ ಇರಬೇಕನ್ನೋ ರೀತಿಯಲ್ಲಿ ಕಾಣುತ್ತದೆ. ಅಂದರೆ ಇಂದಿನ ಒಂದು ವ್ಯವಸ್ಥೆ ಒಂದು ಭ್ರಷ್ಟಾಚಾರವಾಗಿ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅಂತ ಒಂದು ಕಲ್ಪನೆಯನ್ನು ಕೊಟ್ಟಂತ ವ್ಯಕ್ತಿ ಮೊದಲು ಯಾರು ಅಂತಂದ್ರೆ ಯಾರು? ಜಯಪ್ರಕಾಶ್ ನಾರಾಯಣ್. ಯಾಕಂದ್ರೆ ಇಲ್ಲಿ ಭ್ರಷ್ಟಾಚಾರ ವಿರುದ್ಧವಾಗಿ ಏನಪ್ಪ ಅಂದ್ರೆ ಈಗಾಗಲೇ ಯಾರಪ್ಪ ಅಂದ್ರೆ ಅಣ್ಣಾಜರವರು ಓಟ ಮಾಡಿರುವಂತ ನಾವು ಕಾಣಲಾಗ್ತದೆ. ಇನ್ನೊಂದಂದ್ರೆ ಈ ಭ್ರಷ್ಟಾಚಾರ ಏನಪ್ಪ ಅಂದ್ರೆ ಯಾರಂದ್ರೆ ಇವರು ಕೋಟೆಲ್ ಅವರು ಹೇಳ್ತಾರೆ ಅಂದ್ರೆ ಜೇನು ಬಿಚ್ಚಿದ ಕೈ ನೆಕ್ಕದೆ ಇರಲು ಸಾಧ್ಯ ಅಂತಂದ್ರೆ ಇಲ್ಲಿ ಈಗಾಗಲೇ ಒಂದು ಆಫೀಸಲ್ಲಿರುವಂತಹ ಅಧಿಕಾರಿಗಳು, ಈ ಅಧಿಕಾರಿಗಳೇನಂತಂದ್ರೆ ಎಲ್ಲ ದುಡ್ಡು ಅವ್ರ ಮೂಲಕ ಪಾಸ್ ಆಗ್ತಿರ್ತದೆ, ಸಿಗ್ನೇಚರ್ ಮಾಡಿದ್ರೆ ಪಾಸ್ ಆಗ್ತದೆ. ಅಂತಹ ಸಂದರ್ಭದಲ್ಲಿ ಅವ್ರೇನಂದ್ರೆ ದುಡ್ಡು ಏನಂದ್ರೆ ತಿಂದೇ ತಿಂತಾರ ಅನ್ನೋ ರೀತಿಯಲ್ಲಿ ನಾವು ಜೇನು ಬಿಚ್ಚಿದ ಕೈ ನೆಕ್ಕದೇ ಇರಲಿ ಅನ್ನುವಂಥ ಮಾತು ಈಗ ಸ್ಪಷ್ಟವಾಗಿ ಆಗುತ್ತದೆ ಅನ್ನೋದು ರೀತಿ ಕಾಣುತ್ತೆ. ಒಟ್ಟೇನಪ್ಪಾರೆ ಇವರು ಒಂದು ರೀತಿಯಲ್ಲಿ ಸಮಾಜವಾದಂಥ ಒಂದು ವಿಚಾರಗಳನ್ನು ಹೊರಡಿಸಿರುವಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ಜಯಪ್ರಕಾಶ್ ನಾರಾಯಣ್ ಅನ್ನೋ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಮತ್ತು ನೆಕ್ಸ್ಟ್ ಒಂದು ಸ್ಲೈಡಲ್ಲಿ ಮತ್ತೆ ಬೇರೆ ವಿಷಯ ಬಗ್ಗೆ ನೋಡೋಣ. ಅಂದ್ರೆ ಯಾರಪ್ಪ ಅಂದ್ರೆ ದೇಶ ಬಂಧು. ಯಾಕಂದ್ರೆ ದೇಶ ಬಂಧು ಅಂತಂದ್ರೆ ನಿಮಗೆ ಈಗಾಗಲೇ ಪರಿಪೂರ್ಣವಾದಂತ ಮಾಹಿತಿ ಗೊತ್ತಿರ್ತದೆ. ಯಾಕಂದ್ರೆ ದೇಶ ಬಂಧು ಅಂದ್ರೆ ಚಿತ್ತರಂಜನ್ ದಾಸ್. ಈ ದೇಶ ಬಂಧು ಅಂದ್ರೆ ದೇಶ ಬಂಧು ಅಂತಂದ್ರೆ ಈಗಾಗಲೇ ಅಂತಂದ್ರೆ ಇವರು ದೇಶದ ಸ್ನೇಹಿತ ಅಂದ್ರೆ ದೇಶದ ಸ್ನೇಹಿತರಾಗಿರ್ತಾರೆ. ಇಲ್ಲಿ ಇವರು ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಅದೇ ಯಾವ್ದಪ್ಪ ಅಂದ್ರೆ ಸ್ವರಾಜ ಪಕ್ಷ. ಅಂದ್ರೆ 1923 ಒಂದು ಸ್ವರಾಜ ಪಕ್ಷವನ್ನು ಕಟ್ಟುವಂತ ವ್ಯಕ್ತಿ ಆಗಿರ್ತಾರೆ. ಇದರಲ್ಲಿ ಯಾರ ಜೊತೆ ಅಂದ್ರೆ ಮೋತಿಲಾಲ್ ನೆಹರು ಮತ್ತು ಯಾರಂದ್ರೆ ಚಿತ್ತರಂಜನ್ ಜೊತೆಗೂಡಿ ಇಲ್ಲಿ ಒಂದು ಪಕ್ಷವನ್ನು ಕಟ್ಟಲಾಗುತ್ತದೆ. ಇದ್ರ ಬಗ್ಗೆ ಮುಂದೆ ಗೊತ್ತಿದೆ, ಅದರ ಬಗ್ಗೆ ಪರಿಪೂರ್ಣವಾದಂತ ರೀತಿಯಲ್ಲಿ ಮಾಹಿತಿಯನ್ನು ನೋಡೋಣ. ಒಟ್ಟನ ಮತ್ತೆ ಅದೇ ಅಂದ್ರೆ ಇವರು ಚಿತ್ತಾನಂದ ಜಾಸನ್ ಬಂದ್ರೆ ಇವರ ಗುರು ಯಾರಪ್ಪ ಅಂದ್ರೆ ಯಾರು? ಸುಭಾಷ್ ಚಂದ್ರ ಬೋಸ್ ಆಗಿರ್ತಾರೆ. ಮತ್ತು ಈಗಾಗಲೇ ಬಂಗಾಳದಲ್ಲಿ ನಡೆದಂತ ಅಸಹಕಾರ ಚಳುವಳಿಗೆ ಏನಪ್ಪ ಅಂದ್ರೆ ಇವ್ರೇನ್ ಮಾಡ್ತಾರೆ ಅಂದ್ರೆ ಬೆಂಬಲವನ್ನು ಸೂಚಿಸಿರುವಂತ ವ್ಯಕ್ತಿ ಆಗಿರ್ತಾರೆ. ಯಾಕಂದ್ರೆ ಒಟ್ಟಿನಲ್ಲಿ ಇವರು ತಮ್ಮದಾದಂತಹ ರೀತಿಯಲ್ಲಿ ಒಂದು ದೇಶದ ಬಗ್ಗೆ ಒಂದು ಬ್ರಿಟಿಷರ ವಿರುದ್ಧ ಹೋರಾಡಿದಂತ ಪ್ರಮುಖವಾದಂತಹ ವ್ಯಕ್ತಿಗಳಲ್ಲಿ ಬಂದ್ರೆ ದೇಶ ಬಂದು ಚಿತ್ತರಂಜನ್ ದಾಸ್ ಅನ್ನೋ ರೀತಿ ನಾವು ಕಾಣಲಾಗ್ತದೆ. ಯಾಕಂದ್ರೆ ಇವರೆಲ್ಲ ವಿಚಾರಗಳು ನಮ್ಗೆ ಅಂದ್ರೆ ಗೊತ್ತಾದ್ರೆ ಇಲ್ಲಿ ನಮಗೆ ಪರಿಪೂರ್ಣವಾದಂತ ಮಾಹಿತಿ ಗೊತ್ತಾಗ್ತದೆ. ಮತ್ತೊಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ಸಮಾಜದ ಬಗ್ಗೆ ಕಳಕಳಿರುವಂತ ವ್ಯಕ್ತಿಗಳು ಅಂದ್ರೆ ಪಂಜಾಬಿನ ಸಿಂಹ ಯಾರು ಬರ್ತಾರೆ? ಯಾರು? ಲಾಲ್ ಲಜಪತ್ ರಾಯ್. ಯಾಕಂದ್ರೆ ಇಲ್ಲಿ ನಮಗೆ ಇವರ ಒಂದು ಮಾಹಿತಿಯನ್ನು ನೋಡಿದಾಗ ಈ ಯಾರಪ್ಪ ಅಂದ್ರೆ ಲಾಲ್ ಲಜಪತ್ ರಾಯ್ ಬಂದ್ರೆ ಇವರು ಈಗಾಗಲೇ ತೀವ್ರಗಾಮಿ ನಾಯಕರಲ್ಲಿ ಪ್ರಮುಖರಾಗಿದ್ದಾರೆ. ಅಂದ್ರೆ ಬಾಲ್ ಪಾಲ್ ಅಂತೇಳಿ ಅಂದ್ರೆ ಲಾಲ್ ಲಜಪತ್ ರಾಯ್, ಬಾಲ್ ಗಂಗಾಧರ ತಿಲಕ್ ಮತ್ತೆ ಅಂದ್ರೆ ಬಿಪಿನ್ ಚಂದ್ರಪಾಲ್. ಈಗಾಗಲೇ ಇವರು ಅಂದ್ರೆ ಮೂವರ ತೀವ್ರ ಗ್ರಾಮಗಳಲ್ಲಿ ಇವರು ಇವರು ಸಹ ಇರ್ತಾರೆ ಅನ್ನೋದ್ರ ಬಗ್ಗೆ ನಾವು ನೋಡಲಾಗ್ತದೆ. ಅದೇ ರೀತಿಯಾಗಿ ಅಂದ್ರೆ ಇವರ ಒಂದು ಲಾಲ್ ಲಜಪತ್ ರಾಯ್ ಅಂದ್ರೆ ಇವರು ಯಾವ ರೀತಿ ಅಂದ್ರೆ ನಮ್ಮ ಭಾರತಕ್ಕೆ ಒಂದು ಯಾವ್ದಪ್ಪ ಅಂದ್ರೆ ಸೈಮನ್ ಆಯೋಗ ಎಷ್ಟು 1927 ಅಂದ್ರೆ 1927 ಅಂದ್ರೆ ಸೈಮನ್ ಆಯೋಗ ವಿರುದ್ಧವಾಗಿ ಅಂದ್ರೆ ಗೋ ಬ್ಯಾಕ್ ಸೈಮನ್ ಅಂದ್ರೆ ಇಲ್ಲಿ ಸೈಮನ್ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ಬ್ರಿಟಿಷರ ಪೊಲೀಸ್ ಅಧಿಕಾರಿಯಿಂದ ಏನಂದ್ರೆ ಇವ್ರೇನಪ್ಪ ಅಂದ್ರೆ ಇಲ್ಲಿ ಮರಣ ಹೊಂದಿರುವಂತ ವ್ಯಕ್ತಿ ಆಗಿರ್ತಾರೆ. ಇಲ್ಲಿ ಇನ್ನೊಂದು ಕೇಳಿದ್ರೆ ಸೈಮನ್ ಆಯೋಗ ಭಾರತಕ್ಕೆ ಯಾವಾಗ ಬಂತು ಅಂತಂದ್ರೆ 1928 ಅಂತೇಳಿ ನಿಮಗೆ ಗೊತ್ತಿರಬೇಕಾಗ್ತದೆ. ಇವರು ತಮ್ಮದಾದಂತ ರೀತಿಯಲ್ಲಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತ ಪ್ರಮುಖವಾದಂತ ನಾಯಕರಾಗಿರ್ತಾರೆ ಅನ್ನೋದಕ್ಕೆ ನಾನು ನೋಡಲಾಗ್ತದೆ. ನೆಕ್ಸ್ಟ್ ನೋಡೋಣ. ನೋಡಿ ಇಲ್ಲಿ ಇಷ್ಟೆಲ್ಲ ನಮಗೇನಪ್ಪ ಶಾಸನ ಆಯ್ತು, ಮತ್ತೇನಂದ್ರೆ
ಪ್ರಮುಖವಾದಂತಹ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಬಿರುದುಗಳ ಬಗ್ಗೆ ನೋಡಿದ್ವಿ. ನೆಕ್ಸ್ಟ್ ಅಂದ್ರೆ ಇಲ್ಲಿ ಯಾವ್ದಂದ್ರೆ ಕಾನೂನು ಕ್ರಮದ ಬಗ್ಗೆ ನೋಡ್ಬೇಕಾಗ್ತದ ನೋಡ್ರಿ. ಓಕೆ, ಇಷ್ಟೆಲ್ಲ ಮಾಹಿತಿ ಏನಪ್ಪ ಅಂದ್ರೆ ನಮ್ಮ ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನಲ್ಲಿ ನಮ್ಮ ಮುರುಕುಂದ ಸಾರರ ಒಂದು ನೇತೃತ್ವದಲ್ಲಿ ಯೂಟ್ಯೂಬ್ ಚಾನಲ್ ಆರಂಭ ಆಗಿದೆ. ಯಾಕಂದ್ರೆ ಇದು ಸಣ್ಣ ಚಾನಲ್ ಆಗಿರ್ಬೋದು, ಬಟ್ ಏನಪ್ಪ ಅಂದ್ರೆ ಅತ್ಯುತ್ತಮವಾದಂತಹ ಕ್ವಾಲಿಟಿ ಉಳ್ಳ ಚಾನಲ್. ಯಾಕಂದ್ರೆ ನಮ್ಮ ಒಂದು ಅಚೀವ್ಮೆಂಟ್ ಏನಪ್ಪ ಅಂದ್ರೆ ಈಗಾಗಲೇ 10 ಜನ KCET ಎಲಿಜಿಬಲ್ ಆಗಿರ್ತಾರೆ. ಯಾಕಂದ್ರೆ ಇದು ಒಂದು ಮೊದಲ ಪ್ರಯತ್ನ. ನೀವೇನಂದ್ರೆ TT ಆರಾಮಾಗಿ ಏನಂದ್ರೆ ಆಗ್ಬೋದು. ಯಾಕಂದ್ರೆ ನಮ್ದೇನಪ್ಪ ಅಂದ್ರೆ ಇಲ್ಲಿ ಹೊಸವಾದಂತಹ ಮಾಹಿತಿಗಳು ನಿಮಗೆ ಅರ್ಥಗರ್ಭಿತವಾಗಿ ಟೋಟಲ್ ಅಂದ್ರೆ 50 ಪ್ರಶ್ನೆಗಳು ಬಿಡಿಸುವುದಕ್ಕೆ ನಾವು 5 ಪ್ರಶ್ನೆಯಲ್ಲಿ ಎಷ್ಟಪ್ಪ ಅಂದ್ರೆ 100 ಪ್ರಶ್ನೆಗಳ ಮಾಡುವಷ್ಟು ಸಾಮರ್ಥ್ಯ ನಮ್ಮ ಲಕ್ಷ್ಮೀ ಸ್ಪರ್ಧೆಯಲ್ಲಿ ಇರುವಂತದ್ದು ನಾವು ನೋಡ್ತೀವಿ. ಅದಕ್ಕಾಗಿ ನೀವೇನಂದ್ರೆ ಈ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಅಂದ್ರೆ ನೀವೆಲ್ಲ ಏನಂದ್ರೆ ಒಂದು ಉಚಿತವಾದಂತಹ ಫ್ರೀ ಕಾಸ್ಟ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ. ನೀವು ಎಷ್ಟೆಷ್ಟು ನಮ್ಗೆ ಏನಂದ್ರೆ ಕೋಪರೇಷನ್ ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ನಮ್ಮಲ್ಲಿ ಏನಂದ್ರೆ ಇಡೀ ಹುಮ್ಮಸ್ಸು ಬರ್ತದೆ. ನಿಮಗೆ ಏನಂದ್ರೆ ಒಳ್ಳೆಯ ಮಾಹಿತಿಗಳು ಬರ್ತವೆ. ಈಗಾಗಲೇ ನಿಮಗೆ ಏನಂದ್ರೆ ಕ್ಲಾಸ್ಗಳ ಜೊತೆ ಏನಂದ್ರೆ ಈ PDF ನೋಟ್ಸ್ ನಿಮ್ಮ ಗ್ರೂಪಿಗೆ ಕಳಿಸ್ತಿದ್ವಿ. ಡೈಲಿ ಏನಂದ್ರೆ 7 ರಿಂದ 8 ಗಂಟೆಗೆ TT ಸಂಬಂಧಪಟ್ಟಂತೆ PDF ನೋಟ್ಸ್ ಫ್ರೀ ಆಗಿ ಕೊಡ್ತಾ ಇದ್ವಿ. ಯಾಕಂದ್ರೆ ನೀವು ಎಲ್ಲ ಏನಂದ್ರೆ ನಿಮ್ಮ ಸ್ನೇಹಿತರನ್ನ ಇದು ನಮ್ಮ ಸಂಸ್ಥೆ ನಮ್ಮ ಚಾನಲ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಇದು ಮಾಡ್ರಿ. ನಮ್ಮ ಏನಂದ್ರೆ ಹೊಟ್ಟೆಲಿ ಇರುವಂತ ಒಂದು ವಿಡಿಯೋಸ್ಗಳನ್ನ ಶೇರ್ ಮಾಡ್ರಿ ಅನ್ನುವಂಥದ್ದು ನಾವು ನಮ್ಮಲ್ಲಿ ಕೇಳಿಕೊಳ್ತಿದ್ವಿ. ಇವತ್ತೇನಂದ್ರೆ ಮತ್ತೆ ನೇರವಾಗಿ ಬರೀ ಇಲ್ಲಿ ಕ್ರಮಾನುಗತಿಗಳಿಗೆ ಸಂಬಂಧಪಡದಂತೆ ನೋಡ್ರಿ, ಇಲ್ಲಿ ಎಲ್ಲ ಮಾಹಿತಿಗಳು ಅಂದ್ರೆ ಎಲ್ಲ ಮಾಹಿತಿಗಳನ್ನ ನೇರವಾಗಿ ಕೇಳಲ್ಲ. ಬಟ್ ಏನಂದ್ರೆ ಅದೇ ವಿಷಯ ಅಂದ್ರೆ ಅಲ್ಲೇ ಪ್ರಾರಂಭ ಮಾಡುವಂಥದ್ದು ನಾವು ಕಾಣಲಾಗ್ತದೆ. ನೋಡ್ರೆ, ಈ ಕೆಳಗಿನ ಘಟನೆಗಳನ್ನು ಸರಿಯಾದ ಕಾನೂನು ಕ್ರಮದಲ್ಲಿ ಬರೆಯಿರಿ ಅನ್ನೋದು ರೀತಿ ಕೇಳಿದ್ದಾರೆ. ಇಲ್ಲಿ ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ ಮತ್ತು ಬಂಗಾಳದ ವಿಭಜನೆ, ಭಾರತ ಒಕ್ಕೂಟದೊಂದಿಗೆ ಜನಗಳ ಸೇರ್ಪಡೆ ಮತ್ತು ಸ್ವರಾಜ್ಯ ಪಕ್ಷದ ಸ್ಥಾಪನೆ ಅಂತ ಕೇಳಿದ್ದಾರೆ. ಇಲ್ಲಿ ಏನಂದ್ರೆ ನಮಗೆ ಇದೇನಂದ್ರೆ ಯಾವ ವರ್ಷದಲ್ಲಿ ಒಂದು ಸ್ಥಾಪನೆ ಆಯಿತು ಮತ್ತು ಅದರ ಬಗ್ಗೆ ಪರಿಪೂರ್ಣವಾದಂತಹ ಮಾಹಿತಿ ಇದ್ರೆ ತಾನೇ ಆರಾಮವಾಗಿ ಮಾಡಬಹುದು. ಅಂದ್ರೆ ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ 1878. ಈ ಬಂಗಾಳ ವಿಭಜನೆ ಅಂದ್ರೆ 1905. ಇಲ್ಲಿ ಜುನಾಗಢ ಅಂದ್ರೆ ಭಾರತ ಒಕ್ಕೂಟದ ಅಧಿಕೃತ ಅಂದ್ರೆ 1949 ಬರ್ತದೆ. ಆಮೇಲೆ ಸ್ವರಾಜ್ಯ ಪಕ್ಷದ ಸ್ಥಾಪನೆ ಅಂದ್ರೆ 1923 ಯಾವ್ದು ಅಂದ್ರೆ ಜನವರಿ 1. ಇದು ಈ ರೀತಿಯಿಂದ ಗೊತ್ತಾಗೇನಪ್ಪ ನಮಗೆ ನೋಡ್ರಿ, ಇಲ್ಲಿ ಇದೆ. ಓಕೆ, ಆಮೇಲೆ ನೆಕ್ಸ್ಟ್ ಅಂದ್ರೆ 1978 ಆದ್ಮೇಲೆ ಅಂದ್ರೆ ನೆಕ್ಸ್ಟ್ ಬರುವಂತದಂದ್ರೆ ಯಾವುದು 1905 ಬರ್ತದೆ. ಆಮೇಲೆ ಮತ್ತೆ 1920 ಡಿ ದಲ್ಲಿ ಬರ್ತದೆ. ಆಮೇಲೆ 1949 ಅಂದ್ರೆ ಇಲ್ಲಿ ಇದು ಆನ್ಸರ್ ರೈಟ್ ಆಗಿರುವಂತ ನಾವು ಕಾಣುತ್ತದೆ. ಇಷ್ಟೆಲ್ಲ ನಾವು ನೇರವಾಗಿ ನೋಡೋದ್ರಿಂದ ನಮಗೆ ಪರಿಪೂರ್ಣವಾದಂತ ಮಾಹಿತಿ ಆಗಲ್ಲ. ಇದೇನಂದ್ರೆ ಒಂದು ರೀತಿಯಾದಂತ ಏನಂತಾರೆ ಸ್ನಾಕ್ಸ್ ಇದ್ದಂಗೆ. ಯಾಕಂದ್ರೆ ನಾವು ಪರಿಪೂರ್ಣವಾದಂತ ಮಾಹಿತಿ ಪಡ್ಕೊಂಡಂತ ಆದ್ರೆ ಅದು ಡೆಪ್ತ್ ಕ್ವಶನ್ ಕೇಳಿ. ಇಲ್ಲಿ ಇತ್ತೀಚೆಗೆ ನೇರವಾದಂತ ಒನ್ ವರ್ಡ್ ಕ್ವಶನ್ಗಳೇ ಇಲ್ಲ. ಇಲ್ಲಾಂದ್ರೆ ಪರಿಪೂರ್ಣವಾದಂತ ಕ್ವಶನ್ಗಳು ಬರ್ತಾ ಇದಾವೆ. ಇಲ್ಲಿ ಈಗಾಗಲೇ ಅಂದ್ರೆ ನೀವು ಪರಿಪೂರ್ಣವಾದಂತ ಮಾಹಿತಿಯನ್ನು ನಮ್ಮ ಸಂಸ್ಥೆಯಿಂದ ಪಡ್ಕೊಳ್ರಿ. ನೋಡ್ರಿ, ದೇಶೀಯ ಸಂಸ್ಥಾನಗಳ ಪತ್ರಿಕೆ ನಿಯಂತ್ರಣ ಕಾಯ್ದೆ ಯಾವಾಗ ಇದು ಮಾಡಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಕೇಳಿರುವಂತದ್ದು ನೋಡ್ತೀವಿ. ನೋಡ್ರಿ, ಈಗಾಗಲೇ ಏನಂದ್ರೆ 1878. ಇಲ್ಲಿ ಈ ನಿಯಂತ್ರಣ ಕಾಯ್ದೆಯನ್ನು ಯಾರು ತಂದ್ರು ಅಂತಂದ್ರೆ ಲಾರ್ಡ್ ಲಿಟ್ಟನ್ ತರ್ತಾನೆ. ಲಿಟ್ಟನ್ ತರ್ತಾನೆ. ಈ ಲಾರ್ಡ್ ಲಿಟ್ಟನ್ ಈ ತಂದಿರ್ತಾನಲ್ಲ ದೇಶೀಯ ಪತ್ರಿಕೆಗಳನ್ನು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ದೇಶ ಅಂದ್ರೆ ಸ್ವಾತಂತ್ರ್ಯ ಪಡೆಯುವ ಸಲುವಾಗಿ ಬ್ರಿಟಿಷರು ನಮ್ಮ ದೇಶಕ್ಕೆ ಹಲವಾರು ರೀತಿಯಲ್ಲಿ ಅಂದ್ರೆ ಈಗಾಗಲೇ ಯಾವ್ದಪ್ಪ ಅಂದ್ರೆ ದಾದಾಬಾಯಿ ನವರೋಜಿ ಅವರು ಬರೆದಂತ ಕೃತಿ ಬ್ರೈನ್ ಥಿಯರಿ ಅಂದ್ರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತ, ನಮ್ಮದೇ ಆದಂತ ರೀತಿಯ ವಸಾಹತುಶಾಹಿ, ಸಾಮ್ರಾಜ್ಯಶಾಹಿ ಮತ್ತೆ ನಮ್ಮ ಜನರಿಗೆ ಮೂಲಭೂತ ಹಕ್ಕುಗಳಾಗಿರ್ಬೋದು, ಇಲ್ಲಿ ಟೋಟಲಿ ಸ್ವಾತಂತ್ರ್ಯ ಆಗಿರ್ಬೋದು, ಒಟ್ಟು ಎಲ್ಲಾ ರೀತಿಯಾದಂತಹ ತೊಂದರೆಗಳು ಇರ್ತವೆ. ಒಟ್ಟು ಅಭಿವ್ಯಕ್ತವಾದಂತಹ ಸ್ವಾತಂತ್ರ್ಯ ಸ್ವಯಂ ಏನಂದ್ರೆ ತೊಂದರೆ ಮಾಡುವಂತ ವ್ಯಕ್ತಿಗಳು ಏನಂದ್ರೆ ಬ್ರಿಟಿಷರಿರ್ತಾರೆ. ಇವರ ಒಂದು ದೇಶಿ ಪತ್ರಿಕೆಗಳನ್ನು ಯಾಕೆ ಇದನ್ನು ನಿಷೇಧ ಮಾಡಿದ್ರು ಅಂತಂದ್ರೆ ಇವ್ರದ್ದು ಒಂದು ಉದ್ದೇಶ ಅಂದ್ರೆ ಬ್ರಿಟಿಷರ ವಿರುದ್ಧ ಅಂದ್ರೆ ಬ್ರಿಟಿಷರ ನೀತಿಗಳ ವಿರುದ್ಧ ಬಂದ್ರೆ
ನೀತಿಗಳ ವಿರುದ್ಧ ಏನಂದ್ರೆ ಪತ್ರಿಕೆಯಲ್ಲಿ ಏನಂದ್ರೆ ಬರಿಪಟ್ಟಿರುವಂಥದ್ದು ಕಾಣಲಾಗ್ತದೆ. ಮತ್ತು ಅದ್ರ ಜೊತೆಗೆ ಇವರ ದೌರ್ಜನ್ಯಗಳ ಬಗ್ಗೆ ಏನಪ್ಪ ಅಂದ್ರೆ ಪತ್ರಿಕೆಗಳಂದ್ರೆ ಪ್ರತಿಯೊಂದು ಮಾಹಿತಿ ಇದಾಗ್ತಿರ್ತದೆ. ಈ ಪತ್ರಿಕೆಗಳ ಮೂಲಕ ಅಂದ್ರೆ ಇಲ್ಲಿ ಸಂವಹನ ಅಂದ್ರೆ ಎಲ್ಲ ದೇಶದ ಪ್ರತಿಯೊಬ್ಬ ಪ್ರಜೆಗಳಿಗೆ ನಮ್ಮ ಮಾಹಿತಿಯನ್ನು ತಲುಪುತ್ತದೆ. ಈ ರೀತಿ ಅಂದ್ರೆ ಈ ಅಂದ್ರೆ ಭಾರತದ ಪ್ರಜೆಗಳ ಬ್ರಿಟಿಷರ ವಿರುದ್ಧ ಅಂದ್ರೆ ಅತಿ ಬೇಗನೆ ಏನಾಗ್ತದೆ ಅಂದ್ರೆ ಹೋರಾಟ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಅಂದ್ರೆ ಈಗಾಗಲೇ ಅಂದ್ರೆ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ನೋಡಿರಲ್ಲ. ಯಾಕಂದ್ರೆ ಅವಾಗ ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ಬೇಕಾಯ್ತು. ಅನಿವಾರ್ಯ ಕಾರಣ ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ಪ್ರಮುಖವಾದಂತಹ ವ್ಯಕ್ತಿಗಳು ಅವ್ರೇನ್ ಮಾಡ್ತಾರೆ, ಬ್ರಿಟಿಷರಲ್ಲಿ ಅಧೀನ ಆಗಿ ಅದೇನಪ್ಪ ಮತ್ತೆ 1947 ಆಗಸ್ಟ್ 5 ಮತ್ತೆ ಲೆಂತ್ ಆಗಿ ಹೋಗಿರುವಂತದನ್ನು ನಾವು ಕಾಣಲಾಗ್ತೀವಿ. ಇಲ್ಲಿ ನೋಡಿ, ಆಮೇಲೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪ್ರಮುಖವಾಗಿ ಒಂದು ಪತ್ರಿಕೆ ಒಂದು ಸ್ಥಾಪನೆ ಮಾಡ್ಬೇಕಾಗಿದ್ರೆ ಇವ್ರು ಏನಾಗಿರ್ಬೇಕಂದ್ರೆ ಠೇವಣಿ ಅಂದ್ರೆ ಸೆಕ್ಯೂರಿಟಿ ಠೇವಣಿ ನೀಡಬೇಕಾಗ್ತದೆ. ಇವ್ರ ವಿರುದ್ಧವಾಗಿ ಏನಾರ ಪತ್ರಿಕೆಯನ್ನು ಬಂದಿದ್ರೆ ರೊಚ್ಚಿಗೆ ಜನರು ನೇಮಿಸಿದ್ರೆ ಬ್ರಿಟಿಷರಿಗೆ ಜನರು ತೊಂದರೆ ಆದ್ರೆ ಅದನ್ನ ಠೇವಣಿಯನ್ನು ಬಂದ್ರೆ ಅದನ್ನು ಏನ್ ಮಾಡ್ತಾರೆ, ವಶಪಡಿಸಿಕೊಳ್ಳುವಂತ ನಾವು ಕಾಣುತ್ತದೆ. ಮತ್ತು ಪತ್ರಿಕೆಗಳನ್ನು ಬಂದ್ರೆ ಕ್ಲೋಸ್ ಮಾಡುವಂತ ಒಂದು ವ್ಯವಸ್ಥೆ ಕಾಣ್ತೀವಿ. ಇದೆಲ್ಲದರ ಮೂಲಕ ಏನಪ್ಪ ಅಂದ್ರೆ ಟೋಟಲ್ 1878ರಿಂದ ಇದು ಮಾಡ್ತಾರೆ. ಆಮೇಲೆ ಇಲ್ಲಿರುವಂತಹ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತೆ ಪತ್ರಿಕೋದ್ಯಮಗಳು ಇವ್ರು ಏನ್ ಮಾಡ್ತಾರೆ ಅಂದ್ರೆ ಬ್ರಿಟಿಷರ ವಿರುದ್ಧ ಪತ್ರಿಕೆಯನ್ನ ಯಾಕೆ ನಿಯಂತ್ರಣ ತಂದ್ರಿ ಅಂತೇಳಿ ಅವರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಈ ಆಮೇಲೆ ಅಂದ್ರೆ ನೆಕ್ಸ್ಟ್ ಯಾರಂದ್ರೆ 1880ರಲ್ಲಿ ಯಾರು ವಯಸ್ಸರಾಗಿರಂತ ಯಾರಪ್ಪ ಅಂದ್ರೆ ಲಾರ್ಡ್ ಅಂಡ್ರೀಸ್. ಲಾರ್ಡ್ ಅಂಡ್ರೀಸ್ ಏನ್ ಮಾಡ್ತಾನ, ಇದು ಪತ್ರಿಕೆ ದೇಶ ನಿಯಂತ್ರಣ ಕಾಯ್ದೆಯನ್ನು ಏನ್ ಮಾಡ್ತಾರೆ ಅಂದ್ರೆ ರದ್ದು ಮಾಡ್ತಾರೆ. ಇದು ರದ್ದು ಮಾಡುವಂತ ಒಂದು ವ್ಯವಸ್ಥೆ ಅಂದ್ರೆ ಒಟ್ಟಿನಲ್ಲಿ ಅಂದ್ರೆ ಭಾರತದ ಅವ್ಯಕ್ತ ಸ್ವಾತಂತ್ರ್ಯವನ್ನು ಅಂದ್ರೆ ನಮಗೆ ಭಾರತ ಸಂವಿಧಾನದಲ್ಲಿ 19ನೇ ವಿಧಿ, ಟೋಟಲ್ 6 ವಿಧಿಗಳಿದಾವೆ. ಅಂದ್ರೆ 19ನೇ ವಿಧಿಯಲ್ಲಿ ಅಂದ್ರೆ 6 ಸಬ್ಬು ಬರ್ತವೆ. ವಾಕ್ ಸ್ವಾತಂತ್ರ್ಯ, ಸಭೆ ಸೇರುವಂಥದ್ದು, ಸಂಘ ಕಟ್ಟುವಂಥದ್ದು, ಆಮೇಲೆ ಅಂದ್ರೆ ಸಂಚರಿಸುವಂಥದ್ದು, ವಾಸವಾಗುವಂಥದ್ದು, ಆಮೇಲೆ ಉದ್ಯೋಗ ಅಂತಿದೆಯಲ್ಲ, ಟೋಟಲಿ ಅವೆಲ್ಲವನ್ನಂದ್ರೆ ಕಸಿದುಕೊಳ್ಳುವಂತ ಒಂದು ಪತ್ರಿಕೆ ನಿಯಂತ್ರಣ ಕಾರ್ಯವನ್ನು ಮಾಡಿರ್ತಾರೆ. ಆಮೇಲೆ ಅಂದ್ರೆ ಲಾರ್ಡ್ ಅಂಡ್ರೀಸ್ ರದ್ದು ಮಾಡುವಂತ ಒಂದು ವ್ಯವಸ್ಥೆ ನಾವು ಒಟ್ಟು ಇಷ್ಟು ನಮ್ಗೆ ಒಂದು ಪರಿಪೂರ್ಣವಾದಂತ ಮಾಹಿತಿ ಗೊತ್ತಾದ್ರೆ ಆರಾಮಾಗಿ ಎಕ್ಸಾಮ್ ಅಲ್ಲಿ ಅಂದ್ರೆ ನಾವು ಲೀಡ್ ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ, ಬಂಗಾಳದ ವಿಭಜನೆ. ಯಾಕಂದ್ರೆ ಅವ್ರು ಏನ್ ಮಾಡ್ತಾರೆ, ಒಂದೊಂದು ವಿಚಾರಗಳನ್ನ ಏನ್ ಮಾಡ್ತಾರೆ ನಮಗೆ ಆರಾಮಾಗಿ ಒಟ್ಟಾರೆ ನಮಗೆ ಸಮಸ್ಯೆಯನ್ನು ತಂದಿಡುವಂತಹ ವ್ಯಕ್ತಿಗಳಂದ್ರೆ ಬ್ರಿಟಿಷರಾಗಿರ್ತಾರೆ. ಇಲ್ಲಿ ಅಂದ್ರೆ ಬಂಗಾಳದ ವಿಭಜನೆ 1905. ಇಲ್ಲಿ ಏನ್ ಮಾಡ್ತಾರೆ ಟೋಟಲಿ ನೋಡ್ರಿ, ಇದನ್ನೇನಪ್ಪ ಅಂದ್ರೆ ಇದು ಯಾವ್ದಂದ್ರೆ ಪಶ್ಚಿಮದಲ್ಲಿ ಪಶ್ಚಿಮ ಮತ್ತು ಇದೇನಂದ್ರೆ ಪೂರ್ವ. ಅಂದ್ರೆ ಪಶ್ಚಿಮ ಅಂದ್ರೆ ಈ ಕಡೆ ಅಂದ್ರೆ ಪಶ್ಚಿಮ ಭಾಗದಲ್ಲಿ ಏನಪ್ಪ ಅಂದ್ರೆ ಯಾರಂದ್ರೆ ಹಿಂದೂಗಳು ಹೆಚ್ಚಿಗಿರ್ತಾರೆ, ಹೆಚ್ಚಿನ ಜನರು ಇರ್ತಾರೆ. ಇಲ್ಲಿ ಅಂದ್ರೆ ಪೂರ್ವಕ್ಕೆ ಏನಪ್ಪ ಅಂದ್ರೆ ಮುಸ್ಲಿಮರು ಇರುವಂತದ್ದನ್ನು ನಾವು ಕಾಣುತ್ತಂದ್ರೆ ಇಲ್ಲಿ ಪೂರ್ವಕ್ಕೆ ಅಂದ್ರೆ ಇಲ್ಲಿ ಏನಂದ್ರೆ ಅಸ್ಸಾಂ ಏನಂದ್ರೆ ಬರುವಂತದ್ದು ನಾವು ಕಾಣುತ್ತದೆ. ಅಂದ್ರೆ ಈ ರೀತಿಯಾದಂತಹ ಬಂಗಾಳ ವಿಭಜನೆ ಅಂದ್ರೆ ಇಲ್ಲಿ ಮಾಡ್ತಾರ. ಇಲ್ಲಿ ಯಾರ ಬಂಗಾಳ ವಿಭಜನೆ ಮಾಡ್ತಾರಪ್ಪ ಅಂದ್ರೆ ಯಾರು, ಲಾರ್ಡ್ ಕರ್ಜನ್ ಮಾಡ್ತಾರೆ. ಇವರು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಯಾಕೆ ಡಿವೈಡ್ ಮಾಡ್ರಿ ಅಂತಂದ್ರೆ ಯಾಕೆ ಅಂತ ಕಾರಣ ಬೇಕಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದೇ ಮಾತು ಹೇಳ್ತಾರೆ ಅಂದ್ರೆ ಆಡಳಿತ ನಡೆಸಲು ಸುಲಭ ಆಗ್ತದ, ಅಂದ್ರೆ ಆಡಳಿತ ನಡೆಸಲು ಅಂದ್ರೆ ಸುಲಭ ಆಗ್ತದ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಇವರ ಕಾರಣ. ಅದರ ಮೇನ್ ಉದ್ದೇಶ ಏನಪ್ಪ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ ಒಟ್ಟು ಯಾರಪ್ಪ ಹಿಂದೂ ಮತ್ತು ಮುಸ್ಲಿಮರಿಗೆ ಏನಪ್ಪ ಅಂದ್ರೆ ಇಲ್ಲಿ ಒಟ್ಟೇನಪ್ಪ ಅಂದ್ರೆ ಒಂದು ಕೋಮುವಾದವನ್ನು ಮೂಡಿಸಬೇಕು, ಇವರ ಐಕ್ಯತೆ ರೀತಿ ಇರಬಾರದು ಅನ್ನೋ ರೀತಿಯಲ್ಲಿ ಇವರ ಒಂದು ವಿಚಾರ ಇರ್ತದೆ. ಈ ವಿಭಜನೆ ಮಾಡಿದಂಥ ಸಂದರ್ಭದಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಏನ್ ಮಾಡ್ತಾರೆ, ರಾಖಿಯನ್ನು ಏನಂದ್ರೆ ಕಟ್ಟಿಕೊಂಡು ಸಮಾಧಾನ ರೀತಿಯಲ್ಲಿ ಅಂದ್ರೆ ಇಲ್ಲಿ ಇರುವಂತ ಒಂದು ನ್ಯೂನತೆಯನ್ನು ಕಂಡಾಗ ನೆಕ್ಸ್ಟ್ ಏನ್ ಮಾಡ್ತಾರೆ, ಯಾರು 1911ರಲ್ಲಿ ಏನ್ ಮಾಡ್ತಾರ, ಬಂಗಾಳದ ವಿಭಜನೆ ಮಾಡ್ತಾರ, ರದ್ದು ಮಾಡ್ತಾರೆ. ಯಾರಂದ್ರೆ ಬಂಗಾಳದ ವಿಭಜನೆ ಬಂದ್ರೆ ಇಲ್ಲಿ ರದ್ದು ಮಾಡುವಂತ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ಕಾಣಲಾಗ್ತದೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಯಾರಪ್ಪ ಅಂದ್ರೆ ಇಲ್ಲಿ ಲಾರ್ಡ್ ರಿಟನ್ ಏನಪ್ಪ ಅಂದ್ರೆ ಇದನ್ನ ನಿಯಂತ್ರಣ ಮಾಡಿರ್ತಾನೆ. ಬಟ್ ಏನಪ್ಪ ಅಂದ್ರೆ ಇಲ್ಲಿ ಯಾವ್ದಪ್ಪ ಅಂದ್ರೆ ಲಾರ್ಡ್ ರಿಪನ್
ಯಾರ ಲಾರ್ಡ್ ರಿಪ್ಪನ್ ಏನ್ ಮಾಡ್ತಾನೆ, ರದ್ದು ಮಾಡ್ತಾನೆ. ಲಾರ್ಡ್ ರಿಪ್ಪನ್ ರದ್ದು ಮಾಡ್ತಾನೆ. ಇಲ್ಲಿ ಯಾರು ಮಾಡ್ತಾನಂದ್ರೆ ಲಾರ್ಡ್ ಆಂಡ್ರೀಸ್. ಯಾರು? ಲಾರ್ಡ್ ಆಂಡ್ರೀಸ್. ಯಾಕಂದ್ರೆ ಇಲ್ಲಿ ಈ ರೀತಿಯಾದಂತಹ ಒಂದು ವಿಚಾರಗಳನ್ನ ನಾವು ಕಾಣಲಾಗ್ತದೆ. ನೆಕ್ಸ್ಟ್ ನೋಡೋಣ, ಭಾರತದ ಒಕ್ಕೂಟದಲ್ಲಿ ಜೂನಾಗಢ ಸೇರ್ಪಡೆ. ಯಾಕಂದ್ರೆ ಹೊಸವಾದಂತ ವಿಚಾರಗಳೇನಂದ್ರೆ ನಿಮಗೆ ಪರಿಪೂರ್ಣವಂತ ಮಾಹಿತಿಯನ್ನು ಕೊಡಲಾಗ್ತದೆ. ಸೇರ್ಪಡೆ ಅಧಿಕೃತ ಅಂದ್ರೆ 1949 ಸೇರ್ಪಡೆ ಆಗ್ತದೆ. ಇಲ್ಲಿ ಭಾರತ ಒಕ್ಕೂಟ ಅಂದ್ರೆ ಜೂನಾಗಢ ಸೇರ್ಪಡೆ ಅಂದ್ರೆ ನಮ್ಮ ದೇಶಕ್ಕೆ ಅಂದ್ರೆ 1947 ಆಗಸ್ಟ್ 15 ಬಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿರ್ತದೆ. ಇಲ್ಲಿ ದೇಶೀಯ ಸಂಸ್ಥಾನಗಳು ಯಾವುದು? ದೇಶೀಯ ಸಂಸ್ಥಾನಗಳಂತಂದ್ರೆ ಇಲ್ಲಿ ದೇಶೀಯ ಸಂಸ್ಥಾನಗಳು ಸ್ವತಂತ್ರವಾಗಿ ಇರ್ತವೆ. ಸ್ವತಂತ್ರವಾಗಿರ್ತವೆ. ಯಾಕಂದ್ರೆ ಇಲ್ಲಿ ಪ್ರಮುಖ ಅಂದ್ರೆ ಜಮ್ಮು ಕಾಶ್ಮೀರ, ಯಾವುದು? ಜಮ್ಮು ಕಾಶ್ಮೀರ ಬರ್ತದೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಹೈದರಾಬಾದ್ ಬರ್ತದೆ. ನೆಕ್ಸ್ಟ್ ಏನಪ್ಪ ಜೂನಾಗಢ. ಯಾವುದು? ಜೂನಾಗಢ. ಇಲ್ಲಿ ಜೂನಾಗಢನಲ್ಲಿ ಇರುವಂತ ನವಾಬ ಯಾರು? ನವಾಬ ಏನಂದ್ರೆ ಮಹಬತ್. ಯಾರು? ಮಹಬತ್ ಅಲಿ ಖಾನ್. ಅಂದ್ರೆ ಮೊಹಮ್ಮದ್ ಅಲಿ ಖಾನ್ ಏನಪ್ಪ ಅಂದ್ರೆ ಇಲ್ಲಿ ಇವ್ರು ಏನ್ ಮಾಡ್ತಾರೆ, ಪಾಕಿಸ್ತಾನಕ್ಕೆ ಏನಪ್ಪ ಅಂದ್ರೆ ಸೇರಲು ಇಚ್ಛೆ ಪಡ್ತಾರೆ. ಆಮೇಲೆ ಇಲ್ಲಿನ ಯಾವ್ದಪ್ಪ ಅಂದ್ರೆ ಜೂನಾಗಢದಲ್ಲಿ ಹೆಚ್ಚಿನ ಜನರು ಯಾರಾಗಿರ್ತಾರೆ? ಬಹುಸಂಖ್ಯಾತರು ಹಿಂದೂಗಳಾಗಿರುವಂಥದ್ದು ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಏನ್ ಮಾಡ್ತಾನೆ ಅಂದ್ರೆ ಈ ಜೂನಾಗಢ ಏನಂದ್ರೆ 1949 ಭಾರತಕ್ಕೆ ಸೇರ್ಪಡೆ ಆಗುವಂತ ನಾವು ಕಾಣಲಾಗ್ತದೆ. ಇಲ್ಲಿ ಅದೇ ರೀತಿ ಮಹಬತ್ ಖಾನ್ ಯಾವುದು? ಮಹಬತ್ ಖಾನ್. ಓಕೆ, ಇವರು ಏನಪ್ಪ ಅಂದ್ರೆ ನಮ್ಮ ಭಾರತಕ್ಕೆ ಸೇರ್ತಾರೆ. ಆಮೇಲೆ ಇಲ್ಲಿ ಹೈದರಾಬಾದಿನ ನಿಜಾಮ್ ಅಂದ್ರೆ ಇಲ್ಲಿ ಯಾರಪ್ಪ ಅಂದ್ರೆ ಅಸಾದ್ ಅಲಿ ಖಾನ್ ಏನಪ್ಪ ಅಂದ್ರೆ ಇಲ್ಲಿ ಬರ್ತಾರೆ. ಇವ್ರು ಏನಪ್ಪ ಅಂದ್ರೆ ಕಾಮನ್ ಅಂದ್ರೆ ನೆಕ್ಸ್ಟ್ ಒಂದು ಯಾವ್ದಪ್ಪ ಅಂದ್ರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂದ್ರೆ ಆಪರೇಷನ್ ಫೋನ್ ಮೂಲಕ ಅಂದ್ರೆ ಇಲ್ಲಿ ನಮ್ಮ ದೇಶಕ್ಕೆ ಸೇರ್ಪಡೆ ಆಗುವಂತ ಕಾರಣ ಆಗ್ತದೆ. ಕಾಶ್ಮೀರ ಅಂದ್ರೆ ಇಲ್ಲಿ ರಾಜ ಬಂದ್ರೆ ಹಿಂದೂ ಅರಸ ರಾಜ ಹರಿಸಿಂಗ ಇರುವಂತ ವ್ಯಕ್ತಿ ಇರ್ತಾನೆ. ಯಾರು? ರಾಜ ಹರಿಸಿಂಗ. ಇಲ್ಲಿ ಇವರೇನಂದ್ರೆ ನಂತರ ಇಲ್ಲಿ ನಮ್ಮ ಭಾರತಕ್ಕೆ ವಿಲೀನವಾಗಿರುವಂತಹ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ತೇವೆ. ಓಕೆ, ನೆಕ್ಸ್ಟ್ ಮುಂದುವರೆದ ಭಾಗಿಯಾಗಿ ಸ್ವರಾಜ್ಯದ ಪಕ್ಷ ಸ್ಥಾಪನೆ. ಈ ಸ್ವರಾಜ್ಯದ ಪಕ್ಷ ಯಾವಾಗ ಸ್ಥಾಪನೆ ಅಂದ್ರೆ 1923 ಜನವರಿ 1. ಇಲ್ಲಿ ಇದನ್ನ ಯಾರಪ್ಪ ಅಂದ್ರೆ ಈಗಾಗಲೇ ಏನಪ್ಪ ಈ ಸ್ವರಾಜ್ಯ ಪಕ್ಷ ಏನಪ್ಪ ಅಂದ್ರೆ ಮೋತಿಲಾಲ್ ನೆಹರು. ಯಾರು? ಮೋತಿಲಾಲ್ ನೆಹರು ಅವರ ಜೊತೆಯಲ್ಲಿ ಏನಪ್ಪ ಅಂದ್ರೆ ಏನ್ ಮಾಡ್ತಾನೆ ಅಂದ್ರೆ CR ದಾಸ್. ಯಾರು? ಚಿತ್ತರಂಜನ್ ದಾಸ್ ಏನ್ ಮಾಡ್ತಾನ ಇಲ್ಲಿ ಪಕ್ಷವನ್ನು ರಚನೆ ಮಾಡ್ತಾರೆ. ಇದರ ಮೇನ್ ಉದ್ದೇಶ ಅಂದ್ರೆ ಬ್ರಿಟಿಷರ ಶಾಸಕಾಂಗಗಳಲ್ಲಿ ಪ್ರವೇಶಿಸಿ ಎಂಟ್ರಿಯಾಗಿ ಏನಪ್ಪ ಅಂದ್ರೆ ಅವರ ವಸಾಹತುಗಳ ವಿರುದ್ಧ ಅಂದ್ರೆ ಅವರ ನೀತಿಗಳು ಅಂದ್ರೆ ಆಡಳಿತ ನೀತಿ ಆಗಿರುವಂತದ್ದು ಮತ್ತು ವಸಾಹತುಗಳ ಅಂದ್ರೆ ವಸಾಹತು ಮತ್ತು ಸಾಮ್ರಾಜ್ಯಶಾಹಿ ಯಾವುದು? ಶಾಹಿಗೆ ವಿರುದ್ಧವಾಗಿ ನಮ್ಮಂದ್ರೆ ಹೋರಾಟ ಮಾಡಬೇಕು ಅನ್ನುವಂಥ ಒಂದು ಕಲ್ಪನೆ ನಾವು ಕಾಣಲಾಗ್ತದೆ. ಈ ಸ್ವರಾಜ್ಯ ಪಕ್ಷ ಇದು ಅಂದ್ರೆ ಈಗ ರಾಷ್ಟ್ರೀಯ ಕಾಂಗ್ರೆಸ್ ಸಮಾವೇಶ ಆದ ನಂತರ ಇದು ಒಂದು ಸ್ವತಂತ್ರವಾದಂತಹ ಒಂದು ಪಕ್ಷ ಹುಟ್ಟಿಕೊಳ್ಳುತ್ತದೆ ಅನ್ನೋದನ್ನ ಕಾಣ್ತೀವಿ. ನೆಕ್ಸ್ಟ್ ಮುಂದುವರೆದ ಭಾಗಿಯಾಗಿ ನೋಡೋಣ. ಇಲ್ಲಿ ಯಾರು ನಮ್ಮಲ್ಲಿ ಅಂದ್ರೆ ಸಮಾಜ ವಿಜ್ಞಾನದಲ್ಲಿ ಬರುವಂತದ್ದು ಯಾವ್ದಂದ್ರೆ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನೋಡಲಾಗ್ತದೆ. ಯಾರಂದ್ರೆ ಈಗಾಗಲೇ ಇದು ನಿಮಗೆ ನೇರವಾದಂತಹ ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ ಪ್ರಮುಖವಾಗಿ ಅಂದ್ರೆ ನೇರವಾದಂತಹ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡೋಣ. ಯಾವುದು? ಸೋಷಿಯಲ್ ಕಾಂಟ್ರಾಕ್ಟ್ ಎಂಬ ಗ್ರಂಥವನ್ನು ಯಾರು ರಚಿಸ್ಯಾರ ಅನ್ನೋ ರೀತಿಯಲ್ಲಿ ಕಾಣಲಾಗ್ತದೆ. ಇಲ್ಲಿ ರೂಸೋನ ಅಥವಾ ವಾಲ್ಟೇರನ, ಮ್ಯಾಟಸ್ಕನ, ಅರಿಸ್ಟಾಟಲ್ ಅಂತ ಕೇಳಿರುವಂತ ಕಾಣ್ತೀವಿ. ಇಲ್ಲಿ ನಮಗೇನಪ್ಪ ಅಂದ್ರೆ ಇದು ಯಾರ್ದು ಕೃತಿ ಅನ್ನೋದ್ರ ಬಗ್ಗೆ ನಮಗೆ ಪರಿಪೂರ್ಣವಾದಂತ ರೀತಿಯಲ್ಲಿ ನೋಡಲಾಗ್ತದೆ. ಯಾಕಂದ್ರೆ ನೋಡಿ ನಮಗೆ ಪರಿಪೂರ್ಣವಾದಂತ ರೀತಿಯಲ್ಲಿ ನೋಡುವಂತ ಸಂದರ್ಭ ಅಂದ್ರೆ ಇಲ್ಲಿ ಯಾರಂದ್ರೆ ನೇರವಾದಂತಹ ಆನ್ಸರ್ ನಿಮಗೆ ಗೊತ್ತಿರ್ತದೆ. ಬಟ್ ಅಂದ್ರೆ ಇಲ್ಲಿ ನಾವು ಯಾವ್ದಂದ್ರೆ ಅರಿಸ್ಟಾಟಲ್ ಬಗ್ಗೆ ಸಹ ಮಾಹಿತಿ ನೋಡೋಣ. ಇಲ್ಲಿ ಅರಿಸ್ಟಾಟಲ್ ಇದ್ದಾರೆ. ಇವರೇನಪ್ಪ ಅಂದ್ರೆ ರಾಜ್ಯಶಾಸ್ತ್ರದ ಪೀತಾಮಹ ಆಗಿರ್ತಾರೆ. ರಾಜ್ಯಶಾಸ್ತ್ರದ ಪೀತಾಮಹ ಆಗಿರುವಂತ ವ್ಯಕ್ತಿ ಆಗಿರ್ತಾನೆ, ಪೀತಾಮಹ. ಆಮೇಲೆ ಅಂದ್ರೆ ಇವರು ಯಾವ್ದಪ್ಪ ಅಂದ್ರೆ ಕೃತಿ ಯಾವ್ದಂದ್ರೆ ದಿ ಪಾಲಿಟಿಕ್ಸ್. ಯಾವುದು?
ಪಾಲಿಟಿಕ್ಸ್ ಕೃತಿಯನ್ನು ಬರೀತಾರೆ. ಅದ ನಂತರ ಅಂದ್ರೆ ಇವರು ಈಗಾಗಲೇ ಏನಪ್ಪ ಪ್ರಮುಖವಾದಂಥ ರೀತಿಯಲ್ಲಿ ಯಾವಪ್ಪ ಅಂದ್ರೆ ಇಲ್ಲಿ ಮಾನವ ಸಮಾಜ ಜೀವಿ, ಮಾನವ ಏನಪ್ಪ ಅಂದ್ರೆ ಸಮಾಜ ಜೀವಿ ಆಗಿರ್ತಾನೆ ಅನ್ನೋದು ರೀತಿಯಲ್ಲಿ ಕಾಣಾಗ್ತದೆ. ಇವರು ಈಗಾಗಲೇ ಅಂದ್ರೆ ಒಂದು ಪ್ರಮುಖವಾಗಿ ಏನಪ್ಪ ಅಂದ್ರೆ ಟೋಟಲಿ 158 ಅಂದ್ರೆ 158 ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಪಾಲಿಟಿಕ್ಸ್ ಕೃತಿಯನ್ನು ಬರೆದಿರುವಂತ ವ್ಯಕ್ತಿ ಆಗಿರ್ತಾರೆ. ಅಂದ್ರೆ ಗ್ರೀಸ್ನಲ್ಲಿರುವಂತಹ ಪ್ರಮುಖವಾದಂತ ಒಬ್ಬ ರಾಜಶಾಸ್ತ್ರಜ್ಞ ಇವರು ಪ್ರಮುಖವಾಗಿ ಅಂದ್ರೆ ಮ್ಯಾಲ್ಥಸ್ಕರ್ ಅಂದ್ರೆ ಸ್ವಾತಂತ್ರ್ಯದ ಬಗ್ಗೆ ಸ್ವಾತಂತ್ರ್ಯದ ಬಗ್ಗೆ ಮತ್ತು ಇಲ್ಲಿ ಹಕ್ಕುಗಳ ಬಗ್ಗೆ ತಮ್ಮದಾದಂಥ ರೀತಿಯಲ್ಲಿ ಪ್ರಭಾವ ಬೀರಿದಂತ ವ್ಯಕ್ತಿ ಆಗಿರ್ತಾರೆ. ಇವರೇನಪ್ಪ ಯಾವ ದೇಶ ಅಂದ್ರೆ ಫ್ರಾನ್ಸಿನ ದೇಶದವರಾಗಿರ್ತಾರೆ. ಇವರು ಸಹ ಏನಪ್ಪ ಅಂದ್ರೆ ಈಗಾಗಲೇ 1787 ಫ್ರಾನ್ಸ್ನ ಕ್ರಾಂತಿಗೆ ಸಹ ಪ್ರಭಾವ ಬೀರುವಂತ ವ್ಯಕ್ತಿ ಆಗಿರ್ತಾರೆ. ಇಲ್ಲಿ ಪ್ರಮುಖವಾಗಿ ಅಂದ್ರೆ ಯಾವುದೋ ವಾಲ್ಟರ್ ಬಗ್ಗೆ ಇರುವಂತ ಮಾಹಿತಿ ಇಲ್ಲಿ ಮ್ಯಾಲ್ಥಸ್ಕೋ ಏನಪ್ಪ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ ಒಂದು ಕೃತಿಯನ್ನು ಬರ್ತಾರೆ. ಯಾವ್ದು ಕೃತಿ ಏನಪ್ಪ ಅಂದ್ರೆ ಸ್ಪಿರಿಟ್ ಆಫ್ ಲಾ ಅಂತೇಳಿ. ಈ ಸ್ಪಿರಿಟ್ ಆಫ್ ಲಾದ ಮೂಲಕ ಏನಪ್ಪ ಅಂದ್ರೆ ಒಂದು ಹೊಸದಾದಂತ ಇದು ಆಗುತ್ತದೆ. ಯಾವ್ದಂದ್ರೆ ಮ್ಯಾಲ್ಥಸ್ಕರ ಅಧಿಕಾರ ಪ್ರತ್ಯೇಕತೆ. ಯಾವುದು ಅಧಿಕಾರ ಪ್ರತ್ಯೇಕತೆ ಅಂದ್ರೆ ಅಧಿಕಾರ ಪ್ರತ್ಯೇಕತೆ ಸಿದ್ಧಾಂತವನ್ನು ಬರೀತಾರೆ. ಯಾರಪ್ಪ ಅಂದ್ರೆ ಯಾರು ಮ್ಯಾಲ್ಥಸ್ಕೋ. ಇದು ವ್ಯಾಲ್ಟರ್ ಸ್ವಾತಂತ್ರ್ಯ ಮತ್ತು ಹಕ್ಕಿಗೆ ಸಂಬಂಧಪಟ್ಟಂತೆ ಬರ್ತದೆ. ಇಲ್ಲಿ ಯಾರಪ್ಪ ಅಂದ್ರೆ ಇವರು ಯಾರು ಮ್ಯಾಲ್ಥಸ್ಕರ್ ಅಂದ್ರೆ ಸ್ಪಿರಿಟ್ ಆಫ್ ಲಾ ಅಂತಂದ್ರೆ ಇಲ್ಲಿ ಟೋಟಲಿ ಈ ಒಂದು ಕೃತಿ ಇದು ಪ್ರಮುಖವಾಗಿ ಅಂದ್ರೆ ಭಾರತದಲ್ಲ ಅಮೆರಿಕದ ಸಂವಿಧಾನದ ಮೇಲೆ ಪ್ರಭಾವ ಬೀರುವಂತದ್ದು ಕಾಣ್ತೀವಿ. ಅಮೆರಿಕದಲ್ಲಿರುವಂತಹ ಅಧ್ಯಕ್ಷೀಯ ಸರ್ಕಾರದ ಮೇಲೆ ಅಂದ್ರೆ ಪ್ರಭಾವ ಬೀರುವಂತಹ ಒಂದು ಕೃತಿ ಆಗಿರ್ತದೆ. ಇದೇನಂದ್ರೆ ಇಲ್ಲಿ ರಾಜಕೀಯ ಮತ್ತು ಮತ್ತೇನಂದ್ರೆ ಕಾನೂನುಗಳ ಮೇಲೆ ಅಂದ್ರೆ ಇಲ್ಲಿ ಪ್ರಭಾವ ಬೀರುವಂತ ಆಗಿರ್ತದೆ. ಇಲ್ಲಿ ಸ್ಪಿರಿಟ್ ಆಫ್ ಲಾಸ್ ಮೂಲಕ ಏನಂದ್ರೆ ಒಂದು ಪ್ರಮುಖವಾದ ತತ್ವ ಅಂದ್ರೆ ಅಧಿಕಾರ ಪ್ರತ್ಯೇಕತೆ ಸಿದ್ಧಾಂತ. ಈಗ ಅಧಿಕಾರ ಪ್ರತ್ಯೇಕ ಅಂದ್ರೆ ಅಮೆರಿಕದಲ್ಲಿ ಅಂದ್ರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂದ್ರೆ ಸ್ವತಂತ್ರವಾಗಿರುವಂತ ನಾವು ಕಾಣಾಗ್ತದೆ. ಒಟ್ಟು ಅಂದ್ರೆ ಒಂದು ಇನ್ನೊಂದ್ರ ಮೇಲೆ ಅಂದ್ರೆ ಹಸ್ತಕ್ಷೇಪ ಮಾಡಬಾರದು ಅನ್ನೋದಕ್ಕೆ ನಾವು ಇಲ್ಲಿ ಕಾಣ್ತೇವೆ. ಇಷ್ಟು ಇದ್ರೆ ಸಾಕು. ಇನ್ನ ಬೇರೆ ರೀತಿ ಇದೆ. ಮತ್ತೇನಂದ್ರೆ ಇಲ್ಲಿ ರೂಸೋ ಇವರ ಕೃತಿ ಯಾವ್ದಪ್ಪ ಅಂದ್ರೆ ಸೋಷಿಯಲ್ ಕಾಂಟ್ರಾಕ್ಟ್. ಯಾಕಂದ್ರೆ ಸೋಷಿಯಲ್ ಕಾಂಟ್ರಾಕ್ಟ್ ಇದೆಲ್ಲ ಇದು ಪ್ರಮುಖವಾಗಿ ಏನಂದ್ರೆ ತಮ್ಮ ಈಗಾಗಲೇ ಅಂದಿನ ಸಾಮಾಜಿಕ ಒಂದು ಸ್ಥಿತಿಯಲ್ಲಿ ಸೋಷಿಯಲ್ ಕಾಂಟ್ರಾಕ್ಟ್ ಅಂದ್ರೆ ಅಲ್ಲಿನ ಜನರು ಪ್ಲಸ್ ಜನರು ಅಂದ್ರೆ ಇವರ ಈ ಇಬ್ಬರ ನಡುವೆ ಅಂದ್ರೆ ಒಪ್ಪಂದ ಆಗ್ತದೆ. ಒಪ್ಪಂದ ಮೂಲಕ ಅಂದ್ರೆ ಇಲ್ಲಿ ಟೋಟಲ್ ಎಲ್ಲ ಅಲ್ಲಿ ಸರ್ಕಾರವನ್ನು ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಅಂದ್ರೆ ಬಿಡುವಂತದ್ದು ಒಂದು ಯೋಚಿಸಲಾಗ್ತದೆ. ಮತ್ತು ಸೋಷಿಯಲ್ ಕಾಂಟ್ರಾಕ್ಟ್ ಅಲ್ಲಿ ಅಂದ್ರೆ ಪ್ರಮುಖವಾಗಿ ಸೋಷಿಯಲ್ ಕಾಂಟ್ರಾಕ್ಟ್ ಅಲ್ಲಿ ನಮಗೆ ಪ್ರಮುಖವಾಗಿ ಏನು ಗೊತ್ತಾಗ್ತದ ಅನ್ನೋದ್ರ ಬಗ್ಗೆ ನಾವು ನೋಡಲಾಗ್ತದೆ. ಯಾವುದು ಸೋಷಿಯಲ್ ಕಾಂಟ್ರಾಕ್ಟ್. ಇಲ್ಲಿ ನಮಗೆ ಅಂದ್ರೆ ಸಾರ್ವತ್ರಿಕ ಇಚ್ಛೆ. ಯಾವುದು ಸಾರ್ವತ್ರಿಕ ಇಚ್ಛೆ ಅಂತ. ಸಾರ್ವತ್ರಿಕ ಇಚ್ಛೆ ಅಂದ್ರೆ ಜನರಲ್ ವಿಲ್. ಯಾವುದು ಜನರಲ್ ವಿಲ್ ಅಂತೇಳಿ. ಇಲ್ಲಿ ಏನಂದ್ರೆ ಇಲ್ಲಿ ಯಾರ ಅಭಿಪ್ರಾಯ ಇರ್ತದಂತಂದ್ರೆ ಒಂದು ಯಾವ್ದಂದ್ರೆ ಪ್ರಜೆಗಳ ಅಭಿಪ್ರಾಯ. ಯಾವ್ದು ಪ್ರಜೆಗಳ ಅಭಿಪ್ರಾಯದ ಮೇಲೆ ಅಂತಂದ್ರೆ ಇಲ್ಲಿ ಆಡಳಿತ ಮಾಡಲಾಗ್ತದ ಅನ್ನೋ ರೀತಿಯಲ್ಲಿ ಕಾಣ್ತದೆ. ಒಟ್ಟು ಏನಂದ್ರೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವರ ಒಂದು ಸ್ಥಾನ ಅತ್ಯುತ್ತಮವಾಗಿರ್ತದೆ ಅನ್ನೋ ರೀತಿಯಲ್ಲಿ ನೋಡ್ತೀವಿ. ಮತ್ತೆ ನೆಕ್ಸ್ಟ್ ಮುಂದಿನ ಕ್ಲಾಸ್ ನೋಡೋಣ. ಇಲ್ಲಿ ನೋಡಿ ಇವರ ಬಗ್ಗೆ ಏನಪ್ಪ ಅಂದ್ರೆ ಒಂದು ಮಾಹಿತಿ ಸಹ ಏನಪ್ಪ ಅಂದ್ರೆ ಇಲ್ಲಿ ಸ್ಪಷ್ಟವಾದಂತ ರೀತಿಯಲ್ಲಿ ಅನಿಸ್ತಾನ. ಅಂದ್ರೆ ಇವರು ಫ್ರೆಂಚಿನ ರಾಜಕೀಯ ತತ್ವಜ್ಞ ಆಗಿರ್ತಾರೆ. 1760ರಲ್ಲಿ ಸೋಷಿಯಲ್ ಕಾಂಟ್ರಾಕ್ಟ್ ಪ್ರಸಿದ್ಧ ಕೃತಿಯನ್ನು ಬರೆಸ್ತಾರೆ. ಇವರೇಂದ್ರೆ ಸರ್ವಾಧಿಕಾರ ಜನರಲ್ ವಿಲ್ ಅಂದ್ರೆ ಇವರ ಪರಿಕಲ್ಪನೆಯನ್ನು ಕೊಟ್ಟಿರ್ತಾರೆ. ಅಂದ್ರೆ ಇಲ್ಲೇನಪ್ಪ ಅಂದ್ರೆ ಯಾವುದೇ ಒಂದು ಸರ್ಕಾರ ನಿರ್ಮಾಣಬೇಕಾದ್ರೆ ಯಾರದು ಜನರ ಒಂದು ಅಭಿಪ್ರಾಯ ಮನ್ನಣೆಗೆ ಬೇಕಾಗುತ್ತದೆ ಅನ್ನೋದು ಕಾಣುತ್ತದೆ. ಈಗಾಗಲೇ ಇವರ ಈ ಕೃತಿ ಇದೇನಪ್ಪ ಫ್ರೆಂಚ್ ಕ್ರಾಂತಿಗೆ ಅಂದ್ರೆ 1787ರ ಒಂದು ಕ್ರಾಂತಿಗೆ ಏನಾಗ್ತದೆ ಅಂತಂದ್ರೆ ಪ್ರೇರಣೆ ನೀಡುವಂಥದ್ದನ್ನು ನಾವು ಕಾಣ್ತೇವೆ. ನೆಕ್ಸ್ಟ್ ಮುಂದಿನ ಅದರಲ್ಲಿ ನೋಡೋಣ. ಯಾಕಂದ್ರೆ ಇಲ್ಲಿ ಕೊನೆಯಾದಂಥ ಪ್ರಶ್ನೆ. ಈ ಕೊನೆಯಾದಂಥ ಪ್ರಶ್ನೆ ಒಂದು ಭಾಷೆಗಳ ಆಧಾರದ ಮೇಲೆ ರಚನೆ ಆಗುವಂಥದ್ದನ್ನು ನಾವು ಕಾಣಲಾಗ್ತದೆ. ಯಾಕಂದ್ರೆ ಈಗಾಗಲೇ JVP ಸಂಹಿತೆ ಆಗಿರುವಂಥದ್ದು ಮತ್ತೆ ಅದೇ ರೀತಿ ಅಂದ್ರೆ
ಅದೇನಂದ್ರೆ JPS ಅಂತ ರಚನೆ ಮಾಡೋದು ಭಾಷೆಗಳಾದ ಮೇಲೆ ರಚನೆ ಮಾಡ್ಬೇಕಂತ ಬಂದಿರ್ತದೆ. ಆಗಲೇ ಅಂದ್ರೆ ಅವಾಗಲೇ ಅಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿರ್ತದೆ. ಈ ಭಾಷೆ ಆದ್ಮೇಲೆ ದೇಶದ ಐಕ್ಯತೆಗೆ ತೊಂದರೆ ಆಗ್ತದೆ ಅಂತೇಳಿ ಇದು ಮಾಡ್ತದೆ. ಆಮೇಲೆ 1953ರಲ್ಲಿ ಇಲ್ಲೇನಂದ್ರೆ ಒಂದು ಪ್ರತ್ಯೇಕವಾಗಿ ಏನಪ್ಪ ಅಂದ್ರೆ ಆಂಧ್ರ ರಚನೆ ಆಗ್ತದೆ. ಯಾಕಂದ್ರೆ 1952ರಲ್ಲಿ 58 ದಿನಗಳ ಉಪವಾಸ ಯಾರು ಬ್ರಿಟಿಷರು ನಮಗೆ ಮಾಡಿರ್ತಾರೆ. ಆಮೇಲೆ ಅಸಹನೀಯದ ಸಲುವಾಗಿ 1953 ಅಂದ್ರೆ ಒಂದು ನ್ಯೂ ಸ್ಟೇಟ್ ಯಾವ್ದಂದ್ರೆ ಆಂಧ್ರ ಪ್ರದೇಶ ರಚನೆ ಆಗ್ತದೆ. ಆಂಧ್ರ ಪ್ರದೇಶದ ನಂತರ ಅಂದ್ರೆ ಆಂಧ್ರ ಪ್ರದೇಶದಿಂದ 2014ರಲ್ಲಿ ಯಾವ್ದಪ್ಪ ಅಂದ್ರೆ ತೆಲಂಗಾಣ ರಚನೆ ಆಗಿರುವಂತದನ್ನು ನಾವು ಕಾಣಲಾಗ್ತದೆ. ಇದೇನಪ್ಪ ಅಂದ್ರೆ ಭಾಷೆಗಳಾದ ಮೇಲೆ ಇಲ್ಲಿ 1956 ರಾಜ್ಯಗಳ ಪುನರ್ರಚನೆ ಕಾಯ್ದೆ ಅಂದ್ರೆ ರಚನೆ ಆಗುವಂತದ್ದು ಕಾಣಲಾಗ್ತದೆ. ಇಲ್ಲಿ ನೋಡ್ರಿ ಯಾವ ರೀತಿ ಅಂದ್ರೆ ಹೇಳಿಕೆ ಫಜಲ್ ಅಲಿ ಅವರು ರಾಜ್ಯ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಇಲ್ಲಿ ಅಂದ್ರೆ ಯಾರು ಪಣಿಕರ್ ಬರ್ತಾರೆ, HN ಕುಂಜರನ್ನ ಬಾರಲ್ಲಿ ಬರುವಂತದ್ದು ಇದು ಒಂದ್ಸಲ ರೇಟ್ ಆಗ್ತದೆ. ಇಲ್ಲಿ ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ ಅಂದ್ರೆ 55 ಅಲ್ಲ, ಇದನ್ನ ರಾಂಗ್ ಆಗ್ತದೆ. ಇದಂದ್ರೆ 56 ಬರುವಂತದ್ದು ಕಾಣುತ್ತೆ. ಇಲ್ಲಿ ಏನಂದ್ರೆ ಆನ್ಸರ್ ಹೇಳಿಕೆ ಸರಿ ಅಂದ್ರೆ ಬಿ ತಪ್ಪಾಗಿರುವಂತದ್ದು ನಾವು ಇಲ್ಲಿ ಕಾಣ್ತೇವೆ. ಈ ರೀತಿಯಿಂದ ಹೊಸ ಹೊಸದಂತ ಮಾಹಿತಿಗಳನ್ನು ಗೊತ್ತಾಗ್ತದೆ. ಇಲ್ಲಿ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ಅಂದ್ರೆ ಒಂದು T2025 ಒಂದು ಗ್ರೂಪ್ ಮಾಡಿದ್ವಿ. ತಮಗೆ ಆಸಕ್ತಿ ಉಳ್ಳವರು ಈ ಗ್ರೂಪಿಗೆ ಏನಂದ್ರೆ ಜಾಯ್ನ್ ಆಗ್ರಿ. ಮತ್ತೆ ಅದೇ ರೀತಿ ಅಂದ್ರೆ ತಾವೆಲ್ಲರೂ ಅಂದ್ರೆ ಲೈಕ್ ಶೇರ್ ಮಾಡ್ರಿ ಮತ್ತೆ ಅಂತೇಳಿ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.